ಪ್ರಿಯರೇ, ಈ ಒಂದು ವಿಶೇಷ ಸಂದರ್ಭಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ. ನಾನು ನಿಮ್ಮ ಹಾಗೆ ಸಭಾ ಹಿರಿಯನಲ್ಲ. ನಾನು ಒಬ್ಬ ಪತ್ರಿಕಾಕರ್ತನು. ರೇಡಿಯೋಗಳಲ್ಲಿ ಮತ್ತು ಟಿವಿಗಳಲ್ಲಿ ದೇವರ ವಾಕ್ಯವನ್ನು ಆ ವಯಸ್ಸಿಗೆ ತಕ್ಕವರಿಗೆ ಕೊಡುವಂಥವನು. ಆದರೂ ನನಗೆ ಓದುವಂಥ ಚಟ ಇತ್ತು, ಓದುವಂಥ ಅಭ್ಯಾಸ ಇತ್ತು. ಆದರೆ ಈಗ ಓದಲಿಕ್ಕೆ ಕಣ್ಣು ಸರಿ ಕಾಣ್ತಾ ಇಲ್ಲ, ಕೈಯಲ್ಲಿ ಬರೀಲಿಕ್ಕೆ ಪೆನ್ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಚೆಕ್ ಸೈನ್ ಮಾಡೋಕ್ಕೂ ಆಗ್ತಾ ಇಲ್ಲ, ನಡಿಲಿಕ್ಕೆ ಕಾಲು ಕೂಡ ಮುರಿದಿದೆ. ಆದರೂ ಕೂಡ ನನಗೆ ದೇವರು ಕೊಟ್ಟಂತ ವಾಕ್ಯವನ್ನು ನಿಮ್ಮ ಮುಂದೆ ಹರಡ್ತೇನೆ. ದಯಮಾಡಿ ನೀವೆಲ್ಲರೂ, ನಾನು ಪ್ರತಿ ದಿವಸ ತಪ್ಪದೆ ನಾನು ಈ ಕೂಟಕ್ಕೆ ಅಟೆಂಡ್ ಆಗ್ತೇನೆ. ಕಾರಣ ಇಷ್ಟೇ, ಅಲ್ಲಿ ಬರುವಂತ ಹಾಡುಗಳು, ಬರುವಂತ ವಾಕ್ಯಗಳು, ಆ ವಾಕ್ಯಗಳ ಒಳಾರ್ಥಗಳನ್ನು ನಾನು ತಿಳಿದು ಸಂತೋಷ ಪಡ್ತೇನೆ. ಆದ್ರೆ ಈ ದಿವಸ ಎಷ್ಟು ಜನರು ಆ ರೀತಿಯ ಸಂತೋಷ ಅನುಭವಿಸ್ತೀರಿ ಅಂತ ಗೊತ್ತಿಲ್ಲ. ಹೇಗೂ ಒಂದು ವೇಳೆ ನಿಮಗೆ ಡಿಸಪಾಯಿಂಟ್ ಮಾಡಿದ್ರೆ ಅಥವಾ ನಿರಾಶೆ ಪಡಿಸೋದಾಗಿದ್ರೆ ದಯಮಾಡಿ ಕ್ಷಮಿಸಿ. ಈ ದಿವಸದ ಒಂದು ಮುಖ್ಯವಾದಂತ ವಿಷಯ, ನಾನೊಂದು ಕಳೆದ 2 ವಾರದಿಂದ ಇದನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೆ. ಸತ್ಯವೇದದಲ್ಲಿರುವಂತ ಯೇಸು ಸ್ವಾಮಿಯ ಶಿಷ್ಯರ ಕುರಿತಾಗಿ ಅನೇಕ ವಿಷಯಗಳು, ಅನೇಕ ಪುಸ್ತಕಗಳನ್ನು, ಅನೇಕ ಪತ್ರಿಕೆಗಳಲ್ಲಿ ಅನೇಕ ವಿಷಯಗಳನ್ನು ಬೇರೆ ಬೇರೆ ಕಡೆಯಿಂದ ಪಿಕಪ್ ಮಾಡಿ ಬರೆದಿದ್ದೆ. ಅದರಲ್ಲಿ ನಾವು ಬಹಳ ಆಸಕ್ತಿ ವಹಿಸುವಂಥದ್ದು ಪೇತ್ರನ ಪತ್ರಿಕೆ, ಪೌಲನ ಪತ್ರಿಕೆ ಮತ್ತು ಇಡೀ 27 ಪುಸ್ತಕಗಳಲ್ಲಿ ಕೆಲವಾರು 4 ಸುವಾರ್ತೆಗಳಲ್ಲಿ ಬರುವಂತ ಅಂಶಗಳನ್ನ ಕ್ರೋಢೀಕರಿಸಿ ನಾವು ಯೋಚನೆ ಮಾಡುವಂತ ಒಂದು ಇದು. ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಬಂದಿದ್ದು, ನಾನು ಸುಮಾರು 4 ಕಡೆ ಝೂಮ್ನಲ್ಲಿ ಮಾತಾಡ್ತಾ ಇದ್ದೇನೆ. ಆದ್ರೆ ಎಲ್ಲಾ ಕಡೆ ಕೇಳುವಾಗ ಬರೀ ಸ್ವಾಮಿ ಶಿಲ್ಪಿ ವಿಷಯದಲ್ಲಿ ಮತ್ತು ಆತನ ಮಾತಾಡಿದಂತ ಸಂದರ್ಭಗಳು ಮುಂತಾದವುಗಳು ಇದು ಕೇಳಿದೆ. ಆದ್ರೆ ಇಬ್ಬರು ವ್ಯಕ್ತಿಗಳನ್ನ ನಾನು ಕುರಿತು ಆಳವಾಗಿ ಆಲೋಚನೆ ಮಾಡುವಾಗ, ಅವರು ನಮ್ಮ ಹಾಗೆ ಸಾಮಾನ್ಯವಾದಂಥ ಮನುಷ್ಯರು, ನಮ್ಮ ಹಾಗೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಒಬ್ಬ ಇಸ್ಕರಿಯೋತ ಇದ್ದ, ಮತ್ತೊಬ್ಬನಿಗೆ ಅವನ ವಿಷಯ ಹೇಳಲಿಕ್ಕೆ ಬಹಳ ವಿವರವಾಗಿ ಹೇಳಲಿಕ್ಕೆ ಸಮಯ ಇರ್ತದವರೋ ಗೊತ್ತಿಲ್ಲ. ಒಬ್ಬನು ಇಸ್ಕರಿಯೋತ ಯೂದ, ಅವನ ಹಿನ್ನೆಲೆಗಳನ್ನು ಮತ್ತು ಅವನ ಪರಿಸ್ಥಿತಿಗಳನ್ನ, ಅವರ ಬುದ್ಧಿವಂತಿಕೆಗಳನ್ನ ನಾನು ಕುರಿತು ಆಲೋಚನೆ ಮಾಡುವಾಗ, ಅನೇಕ ಕಡೆಗಳಲ್ಲಿ ನೋಡುವಾಗ, ಇಸ್ಕರಿಯೋತ್ ಎಂಬಂತ ಒಂದು ಊರು ಎರಿಕೋವಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತೆ. ಅಲ್ಲಿದ್ದಂಥವನು ಸಾಮಾನ್ಯವಾಗಿ ಎರಿಕೋ ಸುತ್ತಮುತ್ತಲಿರುವಂತಹ ಹಳ್ಳಿಗಳೆಲ್ಲ ಎರ್ಸ್ಲೇಮ್ಗೆ ಹತ್ತಿರ ಇರೋದ್ರಿಂದ ಎರ್ಸ್ಲೇಮ್ನ ಮೆಜಾರಿಟಿ ಅಥವಾ ಬಹುಸಂಖ್ಯಾತರು ಯಹೂದ್ಯರುಗಳು ಇದ್ದರು. ಅಲ್ಲಿ ದೇವಾಲಯ ಇತ್ತು, ಅಲ್ಲಿ ಮಹಾಯಾಜಕರು, ಶಾಸ್ತ್ರಿಗಳು, ಸತ್ಯವೇದದ ಪಂಡಿತರುಗಳು ಎಲ್ಲರೂ ಇದ್ರು. ಆದ್ರೆ ಆಡಳಿತ ನಡೆಸ್ತಾ ಇದ್ದಂಥವ್ರು ರೋಮಾಯರು. ಹೀಗಾಗಿ ಆ ರೋಮಾಯರು ಸುಮಾರು 1200 ಕಿಲೋಮೀಟರ್ ದೂರದಿಂದ ಬರ್ಬೇಕಾಗಿತ್ತು. ಹೀಗಾಗಿ ಅದು ಅವರಲ್ಲಿರುವಂತ ಬಹಳ ಸ್ಟ್ರಿಕ್ಟ್, ಬಹಳ ಕಡಾಖಂಡಿತವಾಗಿ ಕ್ರೂರತೆಯಲ್ಲಿ ಹೆಸರಾದಂತ ವ್ಯಕ್ತಿಯನ್ನ ಅಲ್ಲಿ ಇಡ್ತಾ ಇದ್ರು. ಯಾಕೆಂದ್ರೆ ಅಲ್ಲಿ ದಂಗೆಗಳು ಮತ್ತು ಮುಂತಾದವುಗಳು ಆಗ್ತಾ ಇತ್ತು. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಪಿಲಾತನೆಂಬಂತ ಒಬ್ಬ ಸೇನಾಧಿಪತಿಯನ್ನ ಅಲ್ಲಿ ಚೀಫ್ ಆಗಿ ಇಟ್ಟಿದ್ರು. ಹಾಗಿದ್ರೆ ಅಧಿಕಾರ ನಡೆಸ್ತಾ ಇದ್ದಂಥವ್ರು ಮಹಾಯಾಜಕರು ಮತ್ತು ಶಾಸ್ತ್ರಿಗಳು. ದೇವಾಲಯ ನೋಡುವಾಗ ಶಾಸ್ತ್ರಿಗಳು, ಸದ್ದುಕಾಯರೆಲ್ಲ ಸತ್ಯವೇದಕ್ಕೆ ಅನುಸಾರವಾಗಿ ನಡೆಯುವಂಥವ್ರು. ಪಿಲಾತನನ್ನ ಆಗಾಗ್ಗೆ ಬಂದು ನೋಡ್ತಾ ಇದ್ದಂಥವನು ಹೆರೋದ ರಾಜ. ಅವನು ಗಲಿಲಾಯದಿಂದ ಉತ್ತರ ದಿಕ್ಕಿನಲ್ಲಿ ಆಡಳಿತ ನಡೆಸ್ತಾ ಇದ್ದಂಥವನು ಹೆರೋದ ರಾಜ. ಆದ್ರೆ ಅವನಿಗೂ ಕೂಡ ಅಲ್ಲಿ ಅಧಿಕಾರ ಅಲ್ಲ, ಅವನು ತಂಗ್ಲಿಕ್ಕೆ ಸ್ಥಳ ಇತ್ತು. ಹೀಗಾಗಿ ಹೆರೋದ ಬರೋನು ಹೋಗುವನು. ಆದ್ರೆ ಪ್ರಾಮುಖ್ಯವಾದಂತ ಅಂಶ, ರಾಜಕೀಯ ಧಾರ್ಮಿಕ ವಿಷಯಗಳಲ್ಲಿ ಹೆಚ್ಚಾಗಿ ಆಡಳಿತ ನಡೆಸ್ತಾ ಇದ್ದಂಥವ್ರು ಮಹಾಯಾಜಕರುಗಳು. ಆಗ ಮಹಾಯಾಜಕರು ಇದ್ದಂಥವ್ರು ಅನ್ನ ಕಾಯಿಫರು. ಅನ್ನನು ಎಂಬುದಾಗಿ ಹೇಳುವಾಗ, ಈ ಕಾಯಿಫ ಎಂಬಂತ ಅಧಿಕಾರದಲ್ಲಿದ್ದಂತ ಮಹಾಯಾಜಕನ ಮಾವ, ಆತನು ಮೊದಲು ಮಹಾಯಾಜಕನಾಗಿದ್ದ, ನಂತರ ಕಾಯಿಫನಿಗೆ ಕೊಟ್ಟ. ಆ ಮಹಾಯಾಜಕರು ಎಂಬುದಾಗಿ ಹೇಳುವಾಗ ಅವರು ಹಿಂದಿನ ಕಾಲದಲ್ಲಿ ರಾಜರಂತೆ ಅವರು ಅಧಿಕಾರ ನಡೆಸ್ತಾ ಇದ್ರು.
ದೇವಾಲಯದ ಸಂಪೂರ್ಣ ಜವಾಬ್ದಾರಿ ಅವರಲ್ಲಿತ್ತು. ಮತ್ತು ಆ ಯಹೂದ್ಯರಲ್ಲಿ ಯೇಸು ಸ್ವಾಮಿಯನ್ನ ನಂಬಿದವರ ಮೇಲೆ ಆಡಳಿತ ನಡೆಸ್ತಾ ಇದ್ರು ಸತ್ಯವೇದ ಪ್ರಕಾರವಾಗಿ. ಇದು ಹಿನ್ನೆಲೆ. ಆದ್ರೆ ಇಸ್ಕರಿಯೋತ ಯೂದ ಎಂಬುದಾಗಿ ಹೇಳುವಾಗ, ಅವನು ಯೆರೂಸಲೇಮಿಗೆ ಸಮೀಪದಲ್ಲಿರುವಾಗ ಆತನು ಸ್ವಲ್ಪ ಕಲಿತಂಥವನು ಮತ್ತು ಧಾರ್ಮಿಕ ವಿಷಯದಲ್ಲಿ ಆಸಕ್ತಿ ವಹಿಸಿದ್ದಂಥವನು. ಆತನಿಗೆ ಎಲ್ಲರೂ ಪರಿಚಯ ಇದ್ರು. ಒಂದು, ಆತನು ಯೇಸು ಸ್ವಾಮಿಯ ಉಪದೇಶಗಳನ್ನು ಕೇಳಿ ಅನುಸರಿಸಿ ಅವನು ಯೇಸು ಸ್ವಾಮಿಯ ಶಿಷ್ಯನಾಗ್ಲಿಕ್ಕೆ ಬಂದಂಥವನು. ಅದರ ಡೀಟೇಲ್ ನಾವು ಬೇರೆ ಹಿನ್ನೆಲೆಗಳಲ್ಲಿ ನೋಡ್ತೇವೆ. ಬಂದಂಥವನು ಸುಮಾರು ಯೇಸು ಸ್ವಾಮಿ 3.5 ವರ್ಷಗಳು ಸೇವೆ ಮಾಡುವಾಗ, ಇವನು ಸುಮಾರು ಹೆಚ್ಚು ಕಡಿಮೆ 3,500 ವರ್ಷಗಳು ಎಂಬುದಾಗಿ ಹೇಳುವಾಗ ಸುಮಾರು ಹೆಚ್ಚು ಕಡಿಮೆ 2.5-3 ವರ್ಷದಲ್ಲಿ ಆತನು ಯೇಸು ಸ್ವಾಮಿ ಹಿಂದೆ ಬಂದಂಥವನು. ಅದು ಸುಮ್ಮನೆ ಬರಲಿಲ್ಲ. ಆತನು ಧಾರ್ಮಿಕನು. ಸಾಮಾನ್ಯವಾಗಿ ಯೇಸು ಸ್ವಾಮಿಯನ್ನು ವಿರೋಧ ಮಾಡ್ತಾ ಇದ್ದಂಥವ್ರು ಪಿಲಾತ, ಧಾರ್ಮಿಕ ಮುಖಂಡರುಗಳು, ಮಹಾಯಾಜಕರು, ಯಾಜಕರುಗಳು ಮತ್ತು ಶಾಸ್ತ್ರಿಗಳು, ಫರಿಸಾಯರು, ಇವರೆಲ್ಲರೂ ಧಾರ್ಮಿಕ ಸ್ಥಿತಿಯಲ್ಲಿದ್ದಂಥವ್ರು. ಆದ್ರೆ ಯೇಸು ಸ್ವಾಮಿ ಅವರಿಗೆ ಒಡಂಬಟ್ಟು ಸೇವೆ ಮಾಡಲಿಲ್ಲ. ಅನೇಕ ವಿಷಯಗಳನ್ನು ಅವರು ತೀರ್ಪಿಟ್ರು. ಇನ್ನು ಸಬ್ಬತ್ ದಿನದಲ್ಲಿ ವಾಸಿ ಮಾಡುವಂಥದ್ದು ಸರಿನಾ, ಸಬ್ಬತ್ ದಿನದಲ್ಲಿ ನೀನು ಹೀಗೆ ಮಾಡೋದು, ಬರೀ ಸಬ್ಬತ್ತು ಅವರ ಆಚಾರ ಪಾಚಾರಗಳನ್ನು ವಿವರವಾಗಿ ತಿಳಿಸ್ತಾ ಬಂದ. ನೀವೆಲ್ಲರೂ ಸತ್ಯವೇದವನ್ನು ಸರಿಯಾದಂಥ ರೀತಿಯಲ್ಲಿ ಆಳವಾಗಿ ಅಭ್ಯಾಸಿಸಿದಂಥವ್ರು. ನಾನು ಅದನ್ನು ಒಂದೊಂದಾಗಿ ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದ್ರೆ ನನ್ನ ಒಂದು ಉದ್ದೇಶವನ್ನು ನಿಮಗೆ ತಿಳಿಸ್ತೇನೆ. ಹಾಗಿದ್ರೆ 12 ಜನ ಶಿಷ್ಯರಲ್ಲಿ ಯೇಸು ಸ್ವಾಮಿ ಶಿಷ್ಯರ ಪೈಕಿ ಬಹಳ ಬುದ್ಧಿವಂತನಾದಂತ ವ್ಯಕ್ತಿ ಇಸ್ಕರಿಯೋತ ಯೂದನು. ಆತನಿಗೆ ಒಂದು ದೊಡ್ಡ ಗೌರವ ಇತ್ತು. ಆತನಿಗೆ ಒಂದು ಟ್ರೆಷರ್ ಅಥವಾ ಖಜಾಂಚಿ ಎಂಬುದಾಗಿ ಹೆಸರು ಕೊಡಲ್ಪಟ್ಟಿತ್ತು. ಅವನು ಅಲ್ಲಿ ಎಲ್ಲಾ ಖರ್ಚುಗಳನ್ನ ಯೇಸು ಸ್ವಾಮಿ ನೋಡಕ್ ಆಗ್ತಾ ಇರಲಿಲ್ಲ. ಪೇತ್ರನು, ಯೋಹಾನ್ ಯಾರು ನೋಡ್ತಾ ಇರಲಿಲ್ಲ. ಎಲ್ಲ ಯೂದನೆ ಮಾಡ್ತಾ ಇದ್ದ. ಹಾಗಿದ್ರೆ ಅವನು ಪ್ರತಿ ಒಂದೊಂದನ್ನು ಅಧಿಕಾರ, ಅವನ ಹಣದ ವ್ಯವಹಾರ ಮಾಡುವಾಗ ಅಧಿಕಾರ ನಿಜವಾಗಿರ್ತಾ ಇತ್ತು. ಹೀಗಾಗಿ ಅವನು ಏನೇ ಮಾಡಿದ್ರು ಯಾರು ಕೇಳುವಂತವ್ರು ಇರಲಿಲ್ಲ, ಯಾರು ಆಡಿಟ್ ಮಾಡುವಂತವ್ರು ಇಲ್ಲ, ಯಾರು ಕ್ವಶನ್ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಮತ್ತೆ ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಸೇವೆ ಮಾಡುವಂತ ಎಲ್ಲಾ ಕಡೆಗಳಲ್ಲಿ ಯೇಸು ಸ್ವಾಮಿಗೆ ಹಣ ಕೊಡ್ತಾ ಇದ್ರು. ಅಂದ್ರೆ ಕೊಡ್ಬೇಕು ಅಂತನೂ ಇರ್ಲಿಲ್ಲ. ಆಸಕ್ತಿ ಇರೋರು ಕೊಡ್ತಾ ಇದ್ರು. ಮತ್ತೆ ಯೇಸು ಸ್ವಾಮಿ ಯಾರನ್ನೂ ಕೇರ್ ಮಾಡ್ತಾ ಇರ್ಲಿಲ್ಲ. ಹೀಗಿರುವಾಗ ಆತನ ಬಂದಂತ ಹಣ ಅಥವಾ ಖರ್ಚು ಮಾಡುವಂತ ಹಣ ಯಾವುದನ್ನು ಯಾರಿಗೂ ಲೆಕ್ಕ ಒಪ್ಪಿಸಬೇಕಾಗಿರ್ಲಿಲ್ಲ. ಹೀಗಾಗಿ ಒಬ್ಬೊಬ್ಬರ ಶಿಷ್ಯರುಗಳು 11 ಜನ ಶಿಷ್ಯರ ಹಿನ್ನೆಲೆಗಳನ್ನ ಸ್ವಲ್ಪ ಸ್ವಲ್ಪ ನೋಡುವಾಗ, ಪೇತ್ರ, ಆಂದ್ರೆಯ, ಯೋಹಾನ, ಯಾಕೋಬ, ಬೆಸ್ಸರು ಎಂಬುದಾಗಿ ಹೇಳುವಾಗ ಒಂದು ವೇಳೆ ಕೂಲಿ ಕೆಲಸ ಮಾಡುವಂತ ಸ್ಥಿತಿಯಲ್ಲಿ ಇದ್ದಂಥವ್ರು ಹೆಚ್ಚು ಜ್ಞಾನಿಗಳಲ್ಲ. ಯಾಕೆಂದ್ರೆ ಅವರ ಚರಿತ್ರೆಗಳನ್ನು ನೋಡುವಾಗ ಪೇತ್ರನ ಹಿನ್ನೆಲೆ ಹೇಗೆ, ಯೇಸು ಸ್ವಾಮಿಯನ್ನ ಅರೆಸ್ಟ್ ಮಾಡಿದಾಗ ಅಥವಾ ಬಂಧಿಸಿದಾಗ ಇವನ ಯೇಸು ಸ್ವಾಮಿ ಆ ಗುಂಪಿನೊಳಗೆ ಆತನು ಹೋಗ್ಲಿಕ್ಕೆ ಭಯಪಟ್ಟವನಾಗಿದ್ದ. ಕಾವಲುಗಾರರಾದ ದಾಸಿ ಹೇಳುವಾಗ, ನೀನು ಆತನ ಜೊತೆಯಲ್ಲಿ ಇದ್ದವನು, ಇಲ್ಲಪ್ಪ ನನಗಿಲ್ಲ ಅಂತ ಸುಳ್ಳು ಹೇಳ್ದ. ಮತ್ತು ಅದೇ ಯಾವ ಸಮಯ ಎಂಬುದಾಗಿ ಹೇಳುವಾಗ ಪಸ್ಕ ಹಬ್ಬದ ಸಂದರ್ಭ. ಆ ಸಂದರ್ಭದಲ್ಲಿ, ಪಸ್ಕ ಹಬ್ಬದ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂತ ಯಹೂದ್ಯರುಗಳೆಲ್ಲ ಅಲ್ಲಿ ಸೇರ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಸ್ಲಿಂ ದೇವಾಲಯದ ಸುತ್ತಮುತ್ತ ಮತ್ತು ಯೆರೂಸಲೇಂನ ಇಲ್ಲಿ ಗಜಿಬಿಜಿಯಾಗಿ ತುಂಬಾದ ಜನರಿದ್ರು. ಅದರಲ್ಲಿ ಕೆಲವರು ಯೇಸು ಸ್ವಾಮಿಯನ್ನು ನೋಡಿದವರಿದ್ರು, ಕೆಲವರು ಯೇಸು ಸ್ವಾಮಿಯಿಂದ ಆಶೀರ್ವಾದ ಹೊಂದವರಿದ್ರು, ಕೆಲವರು ಸ್ವಸ್ಥತೆ ಹೊಂದಿದವರಿದ್ರು, ಕೆಲವರು ಆತನನ್ನು ಪರೀಕ್ಷೆ ಮಾಡ್ಲಿಕ್ಕಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳುವಂತವ್ರು ಇದ್ರು. ಒಳ್ಳೆಯವರು ಕೆಟ್ಟವರು ಎಲ್ಲರೂ ತುಂಬಿದ್ರು. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ಅರೆಸ್ಟ್ ಮಾಡಿದ್ರು. ಯೇಸು ಸ್ವಾಮಿಯನ್ನು ಬಂಧಿಸುವಾಗ ಹಿಡಿದಂಥವ್ರು ಯಾರು? ಯೂದನನ್ನೇ ಹಿಡಿದ್ರು. ಯೂದನಿಗೆ ಗೊತ್ತಿತ್ತು ಆತನ ಎಲ್ಲಾ ಪರಿಚಿತರು, ಆತನ ಕಡೆಯವರು, ಮಹಾಯಾಜನ ಕಡೆಯವರು, ಶಾಸ್ತ್ರಿಗಳ ಕಡೆ ಎಲ್ಲರೂ ಪರಿಚಯ ಇತ್ತು. ಯಾಕಂದ್ರೆ ಆತನ ಸ್ವಲ್ಪ ಕಲಿತಂಥವನು. ಮತ್ತು ಎಲ್ಲೂ ಆತನ ಹೆಚ್ಚಿನ ಬೇರೆ ಶಿಷ್ಯರ ಹಾಗೆ ಅವರ ಹೆಚ್ಚಿನ ಕಾರ್ಯವನ್ನು ನಾವು ಸತ್ಯದಲ್ಲಿ ನೋಡುವುದಿಲ್ಲ. ಯಾಕಂದ್ರೆ ಆತನು ಯಾವ ವಿಷಯಗಳು ಗಲಾಟೆ ಗೊಂದಲಗಳು ಅಥವಾ ಯಾವ ಹಿನ್ನೆಲೆಗಳನ್ನು ಆತನು ಬಿಟ್ಟು ಕೊಡ್ತಾ ಇರಲಿಲ್ಲ. ಆತನು ಗಂಭೀರನಾಗಿ, ಉದಾಹರಣೆಗೆ
ನಮ್ಮಲ್ಲಿ ಯಾರಾದ್ರೂ, ನಾವು ಸಾಮಾನ್ಯವಾದಂತ ಸಭಿಕರಲ್ಲಿ ಸಾಮಾನ್ಯ ಜನರು, ನಮ್ಮಲ್ಲಿ ಯಾರಾದ್ರೂ ದೊಡ್ಡ ಅಧಿಕಾರಿ ಇದ್ರೆ ಅವರಿಗೆ ಬಹಳ ಗೌರವ ಕೊಡ್ತೇವೆ. ಅವರು ಈ ಸಾಮಾನ್ಯವಾದಂತ ಸಭಿಕರ ಹಾಗಿರ್ತಾರಲ್ಲ, ಅವರು ಏನೋ ತಮ್ಮ ಗತ್ತನ್ನು ಉಪಯೋಗಿಸಿ ಈ ರೀತಿಯಾದಂತ ಮನೋಭಾವ ಉಳ್ಳಂತವನು. ನಾವು ಯೋಹಾನ್ ಸ್ವಾರ್ಥ 12ನೇ ಅಧ್ಯಾಯದ ಅದಾದ ನಂತರ ನಾನು ಓದ್ತಾ ಬಂದೆ. ನಂಗೆ ತೃಪ್ತಿ ಆಗ್ಲಿಲ್ಲ. 4-5 ಸಾರಿ ಓದ್ದೆ. ಓದುವಾಗ ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಇಸ್ಕರಿಯೋತ ಯೂದನು ಯಾವ ಪರಿಸ್ಥಿತಿಯಲ್ಲಿದ್ದ ಎಂಬುದಾಗಿ ಆಲೋಚನೆ ಮಾಡ್ತಾ ಬಂದೆ. ನಾನು ಇಸ್ಕರಿಯೋತ ಯೂದನನ್ನ ನಾವು ಈ ಸಂದರ್ಭಗಳಲ್ಲಿ ಧ್ಯಾನ ಮಾಡುವಂಥದ್ದು, ಯಾರು ಅವನನ್ನ ಪ್ರತ್ಯೇಕವಾಗಿ ಅವನನ್ನು ಕುರಿತು ಧ್ಯಾನ ಮಾಡುವುದಿಲ್ಲ. ನಮ್ಮ ದೃಷ್ಟಿಯಲ್ಲಿ ಬರುವಂಥದ್ದು ಯೇಸು ಸ್ವಾಮಿ ಕೊಟ್ಟಂತ ಅವನು ದ್ರೋಹಿ ಎಂಬುದಾಗಿ ಆತನ ಒಂದು ತಪ್ಪಾದಂತ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಹೊರತಾಗಿ ಆತನು ಆ ರೀತಿಯಾಗಿ ಬೆಳಿಲಿಕ್ಕೆ ಹಿನ್ನೆಲೆಗಳನ್ನ ಯೋಚನೆ ಮಾಡಲಿಲ್ಲ. ನಮ್ಮಲ್ಲಿ ಅನೇಕರು ಕ್ರೈಸ್ತರಿದ್ದೇವೆ, ಅನೇಕರು ಯೇಸು ವಿಶ್ವಾಸಿಗಳಿದ್ದೇವೆ. ನಮ್ಮ ಈಗಿನ ಪರಿಸ್ಥಿತಿ ಅನೇಕರು ಹೋರಾಡ್ತಾ ಇದ್ದೇವೆ. ಯೇಸು ಸ್ವಾಮಿಯ ದೇವರ ಪರಿಶುದ್ಧ ವಾಕ್ಯಗಳ ಪ್ರಕಾರವಾಗಿ ನಾವು ಅಡ್ಜಸ್ಟ್ ಆಗ್ಲಿಕ್ಕೆ ಅಥವಾ ಅದನ್ನ ಸ್ವೀಕರಿಸ್ಲಿಕ್ಕೆ ಬಹಳ ಕಷ್ಟಪಡ್ತೇವೆ. ಯಾಕಂದ್ರೆ ದೇವರ ವಾಕ್ಯದ ಪ್ರಕಾರವಾಗಿ ಹಳೆಯ ಹೊಸ ಒಡಂಬಡಿಕೆಯ ಎರಡನ್ನೂ ಒಟ್ಟಾಗಿ ನೋಡುವಾಗ ದೇವರ ಉದ್ದೇಶವಾದ ಆ ಪರಿಶುದ್ಧತೆಯಲ್ಲಿ ನಾವು ಇನ್ನು ಐಕ್ಯರಲ್ಲ. ಇದಕ್ಕಾಗಿಯೇ ನಾನು 23ನೇ ಕೀರ್ತನೆಯಲ್ಲಿ ನಾನು ಅದನ್ನು ವಿವರಿಸ್ತಾ ಬಂದೆ. ಅದನ್ನು ಪೂರ್ತಿಯಾಗಿ ನಾನು ವಿವರಿಸ್ಲಿಕ್ಕೆ ಆಗ್ಲಿಲ್ಲ. ಇವನು ಆ ರೀತಿಯಾಗಿ ಯೋಚನೆ ಮಾಡ್ಲಿಲ್ಲ, ಬೇರೆಯವ್ರನ್ನೆಲ್ಲ ತಪ್ಪಾಗಿ. ಆದರೆ ಈತನು ತನ್ನ ಒಂದು ಗೌರವವನ್ನು ಕಾಪಾಡಿಕೊಂಡಿದ್ದ. ಉದಾಹರಣೆಗೆ, ಆತನಿಗೆ ಹಣದ ವ್ಯವಹಾರ ಇತ್ತು. ಹಣದ ವ್ಯವಹಾರ ಇರುವಾಗ ಎಲ್ಲಕ್ಕೂ ಅವನು ಯಾರನ್ನೂ ಕೇಳುವಂತಿರ್ಲಿಲ್ಲ. ಆತನೇ ಸರ್ವಾಧಿಕಾರಿ. ಯಾರಿಗಾದ್ರೂ ಚಪ್ಪಲಿ ಕಿತ್ತೋದ್ರೆ, ಯಾರಿಗಾದ್ರೂ ಏನಾದ್ರು ಬೇಕಿದ್ರೆ ಈತನನ್ನ ಹತ್ರನೇ ಬಂದು ತಗೊಳ್ತಾ ಇದ್ರು. ಯಾಕೆ, ಎಷ್ಟು ಕೊಡ್ತೀಯ, ಏನ್ ಕೊಡ್ತೀಯ ಅಂತ ಯಾರು ಕೇಳ್ತಾ ಇರ್ಲಿಲ್ಲ. ಹಾಗಿದ್ರೆ ಇವನು ಹಣವನ್ನೆಲ್ಲ ಸೇರಿಸಿಡ್ತಾ ಇದ್ದ. ಉದಾಹರಣೆಗೆ, ಅವನು ಯೇಸು ಸ್ವಾಮಿಯನ್ನ ಅನುಸರಿಸುವಾಗ, ಯೇಸು ಸ್ವಾಮಿಯ ಜೊತೆ ಹೋಗುವಾಗ ಎಲ್ಲಾ ಶಿಷ್ಯರೊಟ್ಟಿಗಿದ್ದ. ನಾನು ಕೆಲವಾರು ಸಂದರ್ಭಗಳನ್ನು ಮಾತ್ರ ಹೇಳ್ತೇನೆ, ಸಮಯ ಅಡ್ಜಸ್ಟ್ ಮಾಡ್ಲಿಕ್ಕೆ. ಯೇಸು ಸ್ವಾಮಿಯ ಜೊತೆ ಹೋಗ್ತಾ ಇದ್ದ, ಶಿಷ್ಯರ ಜೊತೆಯಲ್ಲಿ ಇರ್ತಾ ಇದ್ದ. 12 ಜನ ಶಿಷ್ಯರು ಯೇಸು ಸ್ವಾಮಿ ಹಿಂದೆ ಹೋದಾಗ ಅದರಲ್ಲಿ ಇವನು ಆ ಗುಂಪಿನಲ್ಲಿ ಇವನು ಲೀಡರ್. ಇವನು ಎಲ್ರು ಇವನನ್ನು ತಲೆ ಬಗ್ಗಿಸ್ಬೇಕು. ಆತನು ಕಲಿತಂತವನು ಮತ್ತು ಆತನು ಯಹೂದ್ಯನು. ಆತನು ದೇವಾಲಯಕ್ಕೆ ಸಂಬಂಧಪಟ್ಟಂತವನು, ಅಂದ್ರೆ ಶಾಸ್ತ್ರಿ ಪರಿಸಾಯರುಗಳ ರೀತಿಯಲ್ಲಿ ಇದ್ದಂಥವನು, ತನಗೆಲ್ಲ ಗೊತ್ತು ಎಂಬಂತ ಸ್ಥಿತಿಯಲ್ಲಿ. ಅದೇ ಸಮಯದಲ್ಲಿ ಹಣದ ವ್ಯವಹಾರಗಳಲ್ಲಿ ಆತನೇ ಲೀಡರ್ ಆಗಿದ್ದ. ಯೇಸು ಸ್ವಾಮಿ ಯಾವ ವಿಷಯಕ್ಕೆ ತಲೆ ಹಾಕ್ತಾ ಇರಲಿಲ್ಲ. ಹಾಗಿದ್ರೆ ಇಸ್ಕರಿಯೋತ ಯೂದ ಒಂದು ವಿಧವಾದಂತಹ ಗೌರವವನ್ನು ಇಟ್ಕೊಂಡಿದ್ದ. ಆತನು ಯೇಸು ಸ್ವಾಮಿಯನ್ನ ಸುಮ್ಮನೆ ಎಲ್ಲೋ ಯಾವುದೋ ಪ್ರಸಂಗ ಕೇಳಿ ಯೇಸು ಸ್ವಾಮಿನ ಅಂಗೀಕರಿಸಲಿಲ್ಲ. ಆತನು ಸತ್ಯವೇದಕ್ಕನುಸಾರವಾಗಿ ಶಾಸ್ತ್ರಿಗಳು ಪರಿಸಾಯರ ಮನೋಭಾವದಿಂದ ಯೇಸು ಸ್ವಾಮಿ ಹೇಳುವಂಥದ್ದು ಸತ್ಯವೋ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದ. ಹಾಗಾದ್ರೆ ಆತನು ಹೆಸರಿಗೆ ನಾಮಕಾವಸ್ಥೆ ಯಹೂದ್ಯನಾಗಿದ್ದ. ಕೆಲವಾರು ಹಿನ್ನೆಲೆಗಳನ್ನ ನಾನು ಓದ್ತಾ ಬಂದೆ. ಅದರಲ್ಲಿ ನೋಡುವಾಗ, ಅಯ್ಯೋ, ಇಸ್ಕರಿಯೋತ ಯಾಕೆ ಹೀಗಾದ? ಅವನು ಬಹಳವಾಗಿ ಹತ್ತಿರವಾಗಿ ಇದ್ದಂತ ಯೇಸು ಬಹಳ ಹತ್ತಿರವಾದಂತ ಶಿಷ್ಯ, ಗೌರವಯುತವಾದಂತ ಶಿಷ್ಯ. ಆತನು ಪೇತ್ರ ಯೋಹಾನರಂತೆ ಅಥವಾ ಮೀನ್ ಹಿಡಿಯುವಂತ ಸ್ಥಿತಿಯಲ್ಲಿ ಕನಿಷ್ಠವಾದಂತ ಕೆಲಸ ಮಾಡಲಿಲ್ಲ. ಬೇರೆ ಮತ್ತಾಯನ ಹಾಗೆ ಸುಂಕ ವಸೂಲು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತು ಇನ್ನಿತರ ಹಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಅವಶ್ಯಕತೆಗಳಿಗೆ, ಅವರ ಕೊರತೆಗಳಿಗೆ, ಅವರ ಕರೆಯುವಿಕೆಗೆ ತಕ್ಕ ಹಾಗೆ ಸ್ವಾಮಿ ಹಿಂಬಾಲಿಸಿದಂಥವ್ರು. ನಿಜ, ನಂಬಿಕೆ ಇತ್ತು. ಇದನ್ನೆಲ್ಲ ನೋಡಿ ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಆತನು ನೋಡ್ತಾ ಇದ್ದ. ಉದಾಹರಣೆಗೆ, ಆತನ ಇನ್ನೆಷ್ಟೇ ಪರಿಸಾಯನಾಗ್ಲಿ, ಇನ್ನೆಷ್ಟೇ ಆತನ ಧಾರ್ಮಿಕ ವ್ಯಕ್ತಿ ಆಗ್ಲಿ, ಆತನ ಇನ್ನೆಷ್ಟೇ ರೀತಿಯ ಯಹೂದ್ಯನಾಗ್ಲಿ, ಯೇಸು ಸ್ವಾಮಿ ಸತ್ತವರನ್ನ ಎಬ್ಬಿಸದನ್ನ ನೋಡ್ದ. ಸಾಧಾರಣ ಅದು ಮಾಡೋದಿಲ್ಲ. ಉದಾಹರಣೆಗೆ, ನಾಯಿನೆಂಬಂತ ಊರಿನಲ್ಲಿದ್ದಂತ ವಿಧವೆಯ ಮಗನು ಆತನ ಹೊತ್ಕೊಂಡು ಹೋಗ್ತಾ ಇದ್ರು. ಹೊತ್ಕೊಂಡು ಹೋಗ್ತಾ ಇರುವಾಗ ಯೇಸು ಸ್ವಾಮಿ ಅಲ್ಲಿ ನಿಂತು ಅದನ್ನು ನಿಲ್ಲಿಸಿ ಅವನಿಗೆ ಜೀವ ಕೊಟ್ಟಿದ್ದು ನೋಡ್ದ.
ಲಾಜರ್ನನ್ನ ಅವನು ಸತ್ತು 3 ದಿವಸ ಆದ್ಮೇಲೆ ಜೀವ ಕೊಟ್ಟಿದ್ದನ್ನು ನೋಡಿದ್ದ. ಮತ್ತು ಅದೇ ಸಮಯದಲ್ಲಿ ನಿಕೋದೇಮನೆಂಬಂತ ಜ್ಞಾನಿ ಅಂದ್ರೆ ಒಬ್ಬ ಪಂಡಿತನು, ಆತನು ಯೇಸು ಸ್ವಾಮಿ ಹತ್ರ ಬಂದು ತನ್ನನ್ನು ತಗ್ಗಿಸಿಕೊಂಡು ಅನೇಕ ಶಾಸ್ತ್ರ ಗೆ ಸಂಬಂಧಪಟ್ಟದ ಅನೇಕ ವಿಷಯಗಳು ಮಾತಾಡಿದ್ದನ್ನು ನಾವು ನೋಡಿದೆವು. ಹೌದಲ್ರಿ? ನಾವು ಓದುವಾಗ ಗೊತ್ತಾಗ್ತದೆ. ಹಾಗಿದ್ರೆ ಯೇಸು ಸ್ವಾಮಿ ಉಪದೇಶವು ಯಾವುದೂ ಯಹೂದ್ಯ ಜನಾಂಗಕ್ಕೆ, ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ಮಾತಾಡಿರಲಿಲ್ಲ ಎಲ್ಲೂ. ಆದ್ರೆ ಅದರ ಅರ್ಥವನ್ನು ವಿವರಿಸಿ ತಿಳಿಸ್ತಾ ಇದ್ದರು ಯೇಸು ಸ್ವಾಮಿ. ಅದನ್ನ ಅರ್ಥವನ್ನ ಗ್ರಹಿಸಲಿಕ್ಕೆ ಬೇಕಾಗುವಂತಹ ತಿಳುವಳಿಕೆಯನ್ನು, ವಿವೇಕವನ್ನ ಜನರಿಗೆ ಕೊಡ್ತಾ ಇದ್ರು. ಉದಾಹರಣೆ ಸಹಿತವಾಗಿ ಕೊಟ್ರು. ಯಾವುದನ್ನು ಸುಮ್ಮನೆ ಲೆಕ್ಚರಿಂಗ್ ಕೊಡ್ಲಿಲ್ಲ, ಆದ್ರೆ ಅದಕ್ಕೆ ತಕ್ಕ ಉಪಮಾನಗಳನ್ನು ಯೇಸು ಸ್ವಾಮಿ ಕೊಡ್ತಾ ಇದ್ರು, ಅರ್ಥವಾಗ್ಲಿ ಎಂಬುದಾಗಿ. ಯಾಕಂದ್ರೆ ಸಾಮಾನ್ಯ ಜನರ ಅವರ ದೃಷ್ಟಿ, ಯೇಸು ಸ್ವಾಮಿಯ ದೃಷ್ಟಿಗೆ ಅತಿ ಸಾಮಾನ್ಯವಾದಂತ ನಮ್ಮಂತ ಬುದ್ಧಿವಂತರಿಗೆ, ನಮ್ಮಂತವರಿಗೆ ಆತನ ಅರ್ಥವಾಗುವಂತ ರೀತಿಯಲ್ಲಿ ಕೊಡ್ತಾ ಇದ್ರು. ಇದನ್ನಿಟ್ಟು ನೋಡುವಾಗ ಇಸ್ಕರಿಯೋತೆಯ ಆತನು ಒಂದೇ ಸಾರಿ ಆತನಿಗೆ ಕೆಟ್ಟ ಹೆಸರು ಬಂದಿದ್ದು ನಮ್ಮಿಂದಲೇ. ಆತನು ಕಳ್ಳನಾಗಿದ್ದ, ಯೋಹಾನ್ ಸುವಾರ್ತೆಯಲ್ಲಿ ಆತನು ಕಳ್ಳನಾಗಿದ್ದ. ಆತನು ಏನೋ ಆತನ ಇಷ್ಟದ ಪ್ರಕಾರವಾಗಿ ಖರ್ಚು ಮಾಡಿರ್ಬೋದು, ಆದ್ರೆ ಆ ಉದ್ದೇಶ ಏನು ಎಂಬುದಾಗಿ ತಿಳಿದು ಆತನ ಕಳ್ಳನೆಂಬುದಾಗಿ ಹೇಳಿರ್ಬೋದು, ಅಥವಾ ದೇವರ ವಾಕ್ಯದಲ್ಲಿದೆ. ಆದ್ರೆ ಕೆಲವಾರು ಸಂದರ್ಭಗಳಲ್ಲಿ ಆತನು ನೋಡುವಾಗ ಅನೇಕ ಪ್ರಶ್ನೆಗಳು ಆತನಿಗೆ ಬರ್ತಾ ಇತ್ತು. ಈಗ ಉದಾಹರಣೆಗೆ 5,000 ಜನ ಗಂಡಸರು, 5,000 ಜನ ಹೆಂಗಸರು, ಮಕ್ಕಳೆಲ್ಲ ಸೇರಿ ಒಂದು 10,000 ಜನರಿರ್ಬೋದು. ಅವರಿಗೆ 5 ರೊಟ್ಟಿ 2 ಮೀನುಗಳನ್ನು ಕೊಟ್ಟಾಗ ಅವರಿಗೆಲ್ಲ ಹಂಚಿ ಮಿಕ್ಕಿದ್ದು ಸುಮಾರು 14 ಪುಟ್ಟಿ ಮಿಕ್ಕಿತು ಎಂಬುದಾಗಿ ನೋಡುವಾಗ, ಅದನ್ನು ಕೂಡ ಅವನು ನೋಡಿದ, ಬಿಸ್ನೆಸ್, ಯಾರಾದ್ರೂ ಬಿಸ್ನೆಸ್ ಮಾಡುವಾಗ ಎಷ್ಟು ಗಿಟ್ಟುತ್ತದೆ ಎಂಬುದಾಗಿ ಆಲೋಚನೆ ಮಾಡ್ತಾರೆ ಹೊರತಾಗಿ, ಅಥವಾ ಅದರ ಹೇಗೆ ಅದನ್ನು ಖರ್ಚು ಮಾಡಿದ್ರು, ಹೇಗೆ ಅದನ್ನು ವಿನಿಯೋಗಿಸಿದ್ರು ಎಂಬುದಾಗಿ ಯೋಚನೆ ಮಾಡುವುದಿಲ್ಲ. ಅದೇ ರೀತಿಯಲ್ಲಿ ಈತನು ಯೋಚನೆ ಮಾಡಿದ, ನಾನು ಹಾಗಿದ್ರೆ ಯೇಸು ಸ್ವಾಮಿಯನ್ನ ಕೊಂಡಾಡಿದ್ರು, ಆತನು ಮಹಾ ಮಹಾ ವ್ಯಕ್ತಿ ಎಂಬುದಾಗಿ ಆತನನ್ನು ಅಡ್ಡ ಬಿದ್ರು. ಆ ಅಡ್ಡ ಬೀಳ್ಬೇಕು ಯೇಸು ಸ್ವಾಮಿ ಸಮೀಪದಲ್ಲೇ ನಾನಿದ್ರೆ, ನಾನು ಅದರ ಒಂದು ಆರ್ಗನೈಸೇಷನ್ ಅಥವಾ ನಾವು ಗುಂಪಿಗೆ ನಾನೊಬ್ಬ ಹೆಸರುವಾಸಿಯಾದಂತ ಒಬ್ಬ ಪ್ರಾಮುಖ್ಯವಾದಂತ ವ್ಯಕ್ತಿ ಎಂಬುದಾಗಿ ಆತನ ಆಲೋಚನೆ ಆ ಒಂದು ಮನೋಭಾವ ಇದ್ದಿರ್ಬೋದು. ಯೇಸು ಸ್ವಾಮಿ ಅನೇಕ ಉದಾಹರಣೆಗಳನ್ನ ಹೇಳುವಾಗ ಆತನಿಗೆ ಅರ್ಥ ಆಯ್ತಾ ಇತ್ತು. ಜನರೆಲ್ಲರೂ ಆಸಕ್ತಿಯಿಂದ ಕೇಳ್ತಾ ಇದ್ರು. ಕೆಲವರು ದೆವ್ವ ಹಿಡಿದವರು ಬಂದು ಆತನಿಂದ ವಾಸ ಮಾಡಿಕೊಂಡ್ರು, ಕುರುಡರು ಬಂದ್ರು, ಕುಷ್ಠರೋಗಿಗಳು ಬಂದ್ರು, ಸಾಯುವಂತ ಸ್ಥಿತಿಯಲ್ಲಿ ಇರುವಂತವ್ರು ಬಂದ್ರು, ಸೊಂಟ ಬಗ್ಗಿ ಹೋಗಿದ್ದಂಥವ್ರು ನೆಟ್ಟಗಾದ್ರು. ಈ ರೀತಿಯಾಗಿ ಇದೆಲ್ಲವನ್ನು ನೋಡುವಾಗ ಯೇಸು ಸ್ವಾಮಿ ಎಲ್ಲರೂ ಪೂಜೆ ಮಾಡ್ತಾ ಇದ್ರು, ಅಥವಾ ಎಲ್ಲರೂ ಆತನನ್ನು ಕೊಂಡಾಡ್ತಾ ಇದ್ರು. ಯೇಸು ಸ್ವಾಮಿ ಯೆರೂಸಲೇಮ್ ದೇವಾಲಯಕ್ಕೆ ಎಷ್ಟೋ ಸಾರಿ ಬಂದು ಹೋದ್ರು. ಬೀದಿಯಲ್ಲಿ ಆತನ ಹೋಗುವಾಗ ಯಾವರ ಭಯ ಇಲ್ಲ. ಪೊಲೀಸ್ನವ್ರು ಹಿಡ್ತಾರೆ, ಅವ್ರು ಹಿಡ್ತಾರೆ, ರೋಮಾಯರು ಹಿಡ್ತಾರೆ ಅಂತ ಏನಿಲ್ಲ. ಆತನ ಹೋಗಿ ಬರ್ತಾ ಇದ್ದ. ಈವನ್ ರೋಮಾಯರು ಕೂಡ ಆತನ ವಿಷಯದಲ್ಲಿ ಒಂದು ಗೌರವ, ಒಂದು ಬೇರೆಯವರಿಗೆ, ಸಾಮಾನ್ಯವಾಗಿ ರೋಮಾಯರಿಗೆ ಹಾಗೆ ಒಂದು ಹೆಸರಿತ್ತು. ರೋಮಾಯರು ಬಹಳ ಕಠಿಣವಾದಂತ ಹೃದಯ ಉಳ್ಳದವರು. ಅವರಿಗೆ ವಿವೇಕ ಎಂಬುದಿಲ್ಲ, ಪ್ರೀತಿ ಎಂಬುದಿಲ್ಲ, ಕರುಣೆ ಎಂಬುದಾಗಿ ಇಲ್ಲ. ಅವರು ಶಿಸ್ತು ಎಂಬುದಾಗಿ ಹೇಳುವಾಗ ಆ ಪಿಲಾತನಿಗೆ ಅವರು ಬಹಳ ಒಬೀಡಿಯಂಟ್ ಆಗಿ ಅಥವಾ ಬಹಳ ವಿಧೇಯತ್ವದಿಂದ ಅವರು ಜೀವಿಸ್ತಾ ಇದ್ರು. ಅದಕ್ಕಾಗಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾ ಇದ್ರು. ಇಂಥ ಒಂದು ಸ್ಥಿತಿಯಲ್ಲಿ ಧಾರ್ಮಿಕ ವ್ಯಕ್ತಿಗಳಲ್ಲಿ ಗೌರವ ಇತ್ತು, ಅತಿ ಸಾಮಾನ್ಯ ಜನರಲ್ಲಿ ಏನೋ ಒಂದು ಗೌರವ ಇತ್ತು, ಮತ್ತು ರೋಮಾಯರಿಗೆ ಆತನಿಗೆ ತಿಳುವಳಿಕೆ ಇತ್ತು. ಆತನ 3 ವರ್ಷ ಅಂತಾನೆ ಇಡೋಣ, 3 ವರ್ಷದಲ್ಲಿ ಆತನ ಒಂದು ಸ್ಟ್ಯಾಂಡರ್ಡ್ ಅಥವಾ ಆತನ ಒಂದು ಮಟ್ಟವನ್ನ ಆತನು ಹೇಳಿಕೊಳ್ಳುವಂತ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದ. ಆತನು ಸುಮ್ಮನೆ ಯಾವುದು ಹೇಳ್ತಾ ಇರ್ಲಿಲ್ಲ. ಒಮ್ಮೆ ಯೇಸು ಸ್ವಾಮಿ ಇರುವಾಗ ಒಬ್ಬ ಸ್ತ್ರೀ ಬಂದು ಆತನ ಪಾದಗಳಿಗೆ ಕಣ್ಣೀರನ್ನು ಸುರಿಸಿ ತನ್ನ ತಲೆ ಕೂದಲಿನಿಂದ ಒರೆಸಿದಾಗ ಎಲ್ಲರೂ ಅವಳನ್ನು ನೋಡ್ತಾ ಇದ್ರು. ಇನ್ನೊಮ್ಮೆ ಯೇಸು ಸ್ವಾಮಿಗೆ ಮರಿಯಳು ಬಂದು ಯೇಸು ಸ್ವಾಮಿಗೆ 300 ಹಣಕ್ಕಿಂತ ಅಧಿಕವಾದಂತ ಸೆಂಟ್ ಬಾಟಲ್ ಅಥವಾ
ಸುಗಂಧ ತೈಲದ ಭರಣಿಯನ್ನು ಅಯ್ಯಸ್ವಾಮಿ ತಲೆಗೆ ಹಾಕಿ ಅದು ಇಡೀ ಅವರಿದ್ದಂತ ಕೋಣೆ, ಅವರಿದ್ದಂತ ಸ್ಥಳವೆಲ್ಲ ಗಮಗಮಿಸುವಂತ ಸ್ಥಿತಿಯಲ್ಲಿರುವಾಗ ಅದನ್ನು ಅನುಭವಿಸ್ತಾರೆ. ನಾನು ಹಾಗೆ ನೋಡುವಾಗ ಯಾವ ಭರಣಿ ಇರ್ಬೋದು ಎಂಬುದಾಗಿ ಹೇಳುವಾಗ ಅದು ಅಂದಿನ ಕಾಲದಲ್ಲೇ ನಮ್ಮ ಇಂಡಿಯಾ ದೇಶದಲ್ಲಿ ತಯಾರು ಮಾಡ್ತಾ ಇದ್ದಂತ ಅತಿ ಶ್ರೇಷ್ಠವಾದಂತ ಪರಿಮಳ ತೈಲ ಎಂಬುದಾಗಿ ಗೊತ್ತಾಯ್ತು. ಅಂದ್ರೇನು, ನಮ್ಮ ಜನರು, ನಮ್ಮ ಭಾರತದವರು ಅಂತ ಒಂದು ಎಕ್ಸ್ಪರ್ಟ್ ಆಗಿದ್ರು. ಅವರು ಅಲ್ಲಿ ಕೂಡ ಫೇಮಸ್ ಆಗಿತ್ತು. ಆವಾಗ ಕೂಡ ಅವನು ಆಲೋಚನೆ ಇತ್ತು, ಯೇಸುಸ್ವಾಮಿ ಪಾದಗಳಿಗೆ ಹಚ್ಚಿದಾಗ ಆತನಿಗೆ ಯೋಚನೆ ಮಾಡ್ದ, ಇವಳು ಯಾಕೆ 300 ಹಣ ಅಂತ ಅನ್ನುವಾಗ 1 ವರ್ಷದ ಈ ದಿವಸ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ ಅದು 1 ವರ್ಷದಲ್ಲಿ ಸಂಪಾದಿಸಿದಂತ ಒಬ್ಬ ಸಂಪಾದನೆ ಮಾಡುವಂತ ವ್ಯಕ್ತಿ 1 ವರ್ಷದಲ್ಲಿ ಸಂಪಾದಿಸುವಂಥದ್ದು 300 ಏನ್ ಹೇಳ್ತಾರೆ ಅದಕ್ಕೆ, ರಿಯಾದ್, ಅಷ್ಟೊಂದು ಹಣವನ್ನು ಅವಳು ಸುಮ್ಮನೆ ವ್ಯರ್ಥ ಮಾಡಿದ್ಲು. ಇಸ್ಕರಿಯೋತ ಯೋಧ ಬುದ್ಧಿವಂತ, ಅವನು ಹೇಳ್ದ, ಈ ಸ್ತ್ರೀ ಯಾಕೆ ಇಷ್ಟೊಂದು ಹಣವನ್ನ ಅವಳು ಸುಮ್ಮನೆ ಕಾಲು ತೊಳಿಲಿಕ್ಕೆ, ಕಾಲು ಒರೆಸ್ಲಿಕ್ಕೆ ಹಾಕಿದಳು. ಇದನ್ನ ಮಾರಿ ಬದಲುವಂತ 300 ಹಣವನ್ನ ಅವ್ರು ಬಡವರಿಗೆ ಕೊಡ್ಬೋದಾಗಿತ್ತಲ್ಲ. ಒಂದು ವೇಳೆ ಆತರ ಈ ದಿವಸಗಳಲ್ಲಿ ನಾವು ಪ್ರಪಂಚದಲ್ಲಿ ನೋಡುವಾಗ, ನಮ್ಮ ಸಭೆಗಳಲ್ಲಿ ನೋಡುವಾಗ, ನಮ್ಮ ವ್ಯಕ್ತಿಗಳಲ್ಲಿ ನೋಡುವಾಗ, ನಮ್ಮಲ್ಲಿ ನಾವು ನೋಡಿಕೊಳ್ಳುವಾಗ ಆ ರೀತಿಯಾದಂತ ಆಲೋಚನೆ ನಮಗ್ ಬರುವಂಥದ್ದು ಉಂಟು ಅಲ್ವೇ? ಇಸ್ಕರಿಯೋತನ ಮನೋಸ್ಥಿತಿ ನಮಗೂ ಬರುವಂಥದ್ದು ಇದೆ ಅಲ್ವೇ? ಯೇಸುಸ್ವಾಮಿ ಮಾಡಿದಂತ ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಸ್ವಸ್ಥತೆಗಳು, ಅನೇಕ ಉಪದೇಶಗಳನ್ನ ಕೇಳುವಾಗ ಈತನ ತಲೆ ಅಲ್ಲಾಡಿಸ್ತದ, ಹೌದು ಹೌದು ಎಂಬುದಾಗಿ. ಅದ್ಭುತ ಕಾರ್ಯಗಳನ್ನು ನೋಡುವಾಗ ಆ ಮೂಲಕವಾಗಿ ತನಗೂ ಅಧಿಕಾರ ಸಿಕ್ಕ ಅಥವಾ ಗೌರವ ಸಿಗ್ತದೆ ಎಂಬುದಾಗಿ ಎಕ್ಸ್ಪೆಕ್ಟ್ ಮಾಡ್ದ. ಉದಾಹರಣೆಗೆ ಪೇತ್ರನನ್ನ ನೋಡುವಾಗ, ಪೇತ್ರನನ್ನ ಹಿಡಿದಾಗ ಆತನು ಮೀನ್ ಹಿಡಿತಾ ಇದ್ದ. ಹಿಡಿಯುವಾಗ ಯೇಸುಸ್ವಾಮಿ ಬಂದು 173 ಈ ಬಲಗಡೆಯಲ್ಲಿ ಹಾಕಿದಾಗ 173, 157, 173 ಮೀನುಗಳು ಸಿಕ್ಕಿದಂತೆ. ಅದರ ಚರಿತ್ರೆ ಹಿನ್ನೆಲೆ ನೋಡುವಾಗ ಮನುಷ್ಯರಿಗೆ, ಸಾಧಾರಣವಾಗಿ ಜನರಿಗೆ 173 ತರವಾದಂತ ಮಾನಸಿಕವಾದಂತ ವ್ಯಕ್ತಿತ್ವ ಇದೆಯಂತೆ. ಆ 173 ಮೀನುಗಳನ್ನು ಹಿಡಿದಾಗ ಅವರು ಹೇಳಿದ್ರು, ನಾನು ಕಷ್ಟಪಟ್ಟಿದ್ದೆ ಸ್ವಾಮಿ, ಸಿಗ್ಲಿಲ್ಲ ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ಹೇಳಿದ್ರು, ನಾನು ದೋಣಿಯಲ್ಲಿ ಕೂತ್ಕೊಳ್ತೇನೆ, ನೀನು ಬಲಗಡೆ ಹಾಕು ಎಂಬುದಾಗಿ ಹೇಳುವಾಗ ಆ ದೋಣಿ ತುಂಬಿ ಅಷ್ಟರ ಮಟ್ಟಿಗೆ ಮೀನುಗಳು ಸಿಕ್ಕಿತಂತೆ. ಅವರು ಪಕ್ಕದಲ್ಲಿದ್ದಂತ ಯೋಹಾನ, ಯಾಕೋಬರನ್ನು ಕರೆದು, ನಿಮ್ಮ ದೋಣಿಗಳಂತ ಅವರಿಗೂ ತುಂಬಿಸ್ತಾರಂತೆ. ಅಷ್ಟೊಂದು ಇವರು ಇಡೀ ರಾತ್ರಿ ಪ್ರಯತ್ನ ಪಟ್ಟಾಗ ಒಂದು ಮೀನು ಸಿಗ್ಲಿಲ್ಲ, ಆದ್ರೆ ಅಲ್ಲಿ ಸಿಕ್ತು. ಹೌದು, ಆ ಗೌರವ ಯಾರಿಗೆ ಸಿಕ್ತು? ಯೇಸುಸ್ವಾಮಿಗೆ ಸಿಕ್ಕಿತು. ಆದ್ರೆ ಅದನ್ನ ಬಯಸಿದಂಥವನು ಇವನು, ನಮ್ಮ ಸ್ವಾಮಿ. ನಾನು ಅವರ ಮಧ್ಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನೊಂದು ವೇಳೆ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ನೆನೆಸಿ, ನಮ್ಮ ಮುಖ್ಯಮಂತ್ರಿಗಳ ಆಫೀಸ್ನಲ್ಲಿ PA ಆಗಿದ್ದೇನೆ ಎಂಬುದಾಗಿ ನೆನೆಸಿ, ಆಗ ಮುಖ್ಯಮಂತ್ರಿಗೆ ಸಿಗುವಂತ ಗೌರವ ಕೂಡ ಇವರಿಗೂ ಸಿಗ್ತಾ ಇತ್ತು. ಹಾಗಾಗಿ PA ಅಂತೆ ಮುಖ್ಯಮಂತ್ರಿ ಆಗ ಆ ರೀತಿಯ ಮನುಷ್ಯ ರೀತಿಯ ಗೌರವವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದನು ಅಂತಾಗಿ ನಾನು ನೆನೆಸ್ತೇನೆ. ಅಲ್ಲಿ ಆ ಪುಸ್ತಕವನ್ನು ನಾನು ನೋಡುವಾಗ, ಕೆಲವಾರು ರೆಕಾರ್ಡ್ಗಳನ್ನು ನೋಡುವಾಗ, ಆತನ ಹುಟ್ಟುವಿಕೆ ಮೊದಲನೇದಾಗಿ, ನಾನು ಯಹೂದ್ಯನು, ನಾನು ದೇವಾಲಯನ ಸಂಧಿಸಿದಂಥವನು, ಮಹಾಯಾಜಕರು ನನಗೆ ಪರಿಚಯ ಇದ್ದಾರೆ, ಪಿಲಾತನ ಕಡೆಯವರು ಪರಿಚಯ ಇದ್ದಾರೆ, ರೋಮಾಯರು ಪರಿಚಯ ಇದ್ದಾರೆ, ಮತ್ತೆ ಅಲ್ಲಿದ್ದಂತ ಶಾಸ್ತ್ರಿಗಳು ಇವರೆಲ್ಲ ನನಗೆ ಗೊತ್ತಿದೆ, ಅವ್ರಿಗೆಲ್ಲ ಗೊತ್ತಿದೆ. ಯಾಕಂದ್ರೆ ನನಗೆ ಗೊತ್ತಿದೆ, ಶಾಸ್ತ್ರದ ಎಲ್ಲ ಸತ್ಯಾಂಶಗಳು ಗೊತ್ತಿದೆ ನನಗೆ ಅಂತ ಹೇಳುವಾಗ ಅವನ ಹೃದಯದಲ್ಲಿ ದೀನತೆ ಇರಲಿಲ್ಲ. ಆತನ ದೃಷ್ಟಿಯೆಲ್ಲವೂ ಹಣ. ಈಗ ಆತನಿಗೆ ದೊಡ್ಡ ಟ್ರೆಷರರ್ ಕೆಲಸ ಕೊಟ್ಟರು, ಆತನು ಹಣ ಸಂಪಾದನೆ ಮಾಡ್ತಾ ತನ್ನ ಸ್ವಂತಕ್ಕೆ ಉಪಯೋಗಿಸ್ತಾ ಇದ್ದನು ಇದೆ. ಆದ್ರೂ ಅದು ಯಾರಿಗೂ ಗುರುತಿಸಲಾರದಂತ ಸ್ಥಿತಿಯ ಒಂದು ಇದು ನಡೀತಾ ಇತ್ತು.
ಪ್ರಿಯರೇ, ನಾನು ಅನೇಕ ವಿಷಯಗಳನ್ನು ನಾವು ಬರೀಲಿಕ್ಕೆ ನಾನು ಕೈಲಿ ಆಗ್ತಾ ಇಲ್ಲ, ಕೈ ಮುರಿದಿದೆ. ನಾನು ಬರೆದು ಇಡಬೇಕು ಎಂಬುದಾಗಿ ಆಲೋಚನೆ ಮಾಡ್ತೀನಿ. ಈಗ ನಾನು ಪತ್ರಿಕೆಯನ್ನು ನಿಲ್ಲಿಸಿರೋದ್ರಿಂದ ನಾನು ಬರೀಲಿಕ್ಕೆ ಆಗ್ತಾ ಇಲ್ಲ. ಸುಮ್ಮನೆ ಓದಿ ಧ್ಯಾನ ಮಾಡ್ತೇನೆ. ಮಾಡುವಾಗ ಆ ಒಬ್ಬೊಬ್ಬ ವ್ಯಕ್ತಿತ್ವ ಹೇಗೆ ನನಗೆ ಅನ್ವಯ ಆಗ್ತದೆ, ಯೋಧನ ಗುಣಗಳು ನನಗೆ ಅನ್ವಯವಾಗುವಂಥದ್ದು ಹೇಗೆ ಎಂಬುದಾಗಿ ಮಾಡುವಾಗ ಅವನ ಬರೀ ಸುಮಾರು ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯದಿಂದ ಆಚೆ 12, 13, 14, 18, 19 ವಚನಗಳು ಓದುವಾಗ ಅದು ಒಂದು ಅಲ್ಲಿಯ ಸಂದರ್ಭಗಳನ್ನು ನೋಡುವಾಗ ಯೂದನ ಒಂದು ಮನೋಸ್ಥಿತಿಯ ವಿಷಯ ನಮಗಿದೆ. ಉದಾಹರಣೆಗೆ, ನಾವು ಹೊರಗಡೆ ಹೋಗುವಾಗ ನನ್ನ ಬೀದಿಯಲ್ಲಿ ಕೂಲಿ ಮಾಡುವಂಥವ್ರ ಮಧ್ಯದಲ್ಲಿ ನಾನು ಹೋಗುವಾಗ ನಾನು ಒಳ್ಳೆ ಬಟ್ಟೆನೆ ಹಾಕ್ತೇನೆ, ನನಗೆ ಅವ್ರು ಗೌರವಿಸ್ಬೇಕು, ನನಗೆ ಪರಿಚಯದವ್ರಿಗೆ ಗೌರವಿಸ್ಬೇಕು, ಯಾವ್ದಾದ್ರು ಸಭೆಯಲ್ಲಿ ಹೋಗುವಾಗ ಅವ್ರು ನನ್ನನ್ನು ಪರಿಚಯ ಪಡಿಸ್ಬೇಕು ಅನ್ನುವಂಥ ಮನೋಭಾವ ನನಗಿದೆ ಅಲ್ವೇ, ಸಾಮಾನ್ಯವಾಗಿರುವಂಥದ್ದು. ನಾನು ಸಭೆಯಲ್ಲಿ ಹಿರಿಯನಾಗಿದ್ರೆ, ಕ್ಷಮಿಸಿ, ನಾನು ಹಿರಿಯನಲ್ಲ ಇದ್ರೆ ನನ್ನ ಸಭೆಯಲ್ಲಿ ನನ್ನ ಸಭಿಕರು ಇಷ್ಟು ಜನ ಇದ್ದಾರೆ ಎಂಬುದಾಗಿ ನಾನು ಹಿರಿಯನು ಎಂಬುದಾಗಿ ಹೇಳಿಕೊಳ್ಳುವಂತ ಮನೋಭಾವ ಇದೆ. ನಾನು ಅದನ್ನು ನಿಷ್ಕ್ರಿಯುತ್ತಿದೆ ಎಂಬುದಾಗಿ ನಾನು ಅನ್ವಯಿಸುವುದಿಲ್ಲ. ಮನೋಪರಿಸ್ಥಿತಿಯಲ್ಲಿ ಮನೋಜ್ಞಾನದ ಪ್ರಕಾರವಾಗಿ ಆತನ ಹಿನ್ನೆಲೆ ಹಾಗೆ ಬರ್ತದಂತೆ. ಉದಾಹರಣೆಗೆ, ನಾನೊಂದು ಕಾಡಿನಲ್ಲಿ ಹುಟ್ಟಿ ಬೆಳೆದಂಥವನು. ನೀಲಗಿರಿಯ ಆ ಕಾಡಿನ ಮಧ್ಯದಲ್ಲಿ ನನ್ನ ತಂದೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಮತ್ತು ಒಂದು ಶಾಲೆ ಶುರು ಮಾಡ್ಲಿಕ್ಕೆ ಅಲ್ಲಿ ಹೋದ್ರು. ನಾವೆಲ್ಲ ಅಲ್ಲಿ ಹುಟ್ಟಿದಂಥವ್ರು. ನಮ್ಗೇನು ಗೊತ್ತಿಲ್ಲ. ಒಂದು, ನನ್ನ ತಾಯಿ ತಂದೆ ಬೆಳಿಗ್ಗೆ ನಮಗೆ ಓದಿಸೋರು, ನಮಗೊಂದು ಸುಳ್ಳು ಹೇಳ್ಬೇಕು ಅಂತ ಗೊತ್ತಿಲ್ಲ, ಒಂದು ತಿಂಡಿ ಅದು ಇದು ನಾವು ಕದಿಬೇಕು ಅಥವಾ ನಾವು ತೆಗೆದು ತಿನ್ಬೇಕು ಎಂಬುದಾಗಿ ಎಲ್ಲಕ್ಕೂ ಬಹಳ ವಿಧೇಯರಾಗಿದ್ದೆವು. ಆದ್ರೆ ಯಾವಾಗ ನಾನು ಬೋರ್ಡಿಂಗ್ಗೆ ಸೇರಿದ್ನ, ಮೈಸೂರಿಗೆ ಸೇರಿದ್ನ, ಆಗ ಎಲ್ಲರೂ ನನ್ನನ್ನು ತಮಾಷೆ ಮಾಡಿದ್ರು. ನನಗೇನೂ ಗೊತ್ತಿಲ್ಲ ಎಂಬುದಾಗ. ಆದ್ರೆ ನಾನು ದೇವಾಲಯಕ್ಕೆ ಅಲ್ಲಿ ಹೋಗಿ ಬರುವಾಗ ನನಗೆ ಸತ್ಯತೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಅದನ್ನು ಗುಡಿಸಿ ಮಾಡಿ ಎಲ್ಲ ಒರೆಸಿ ಬರುವಾಗ ನನಗೇನೋ ಒಂದು ತೃಪ್ತಿ. ಆ ದೇವಾಲಯದ ಕಾಂಪೌಂಡ್ ನಲ್ಲಿ ಇರುವಂತ ಎಲ್ಲ ಕಸಗಳನ್ನೆಲ್ಲ ಗುಡ್ಸಿ ಹಾಕುವಾಗ ನನಗೇನೋ ಸೇವೆ ಮಾಡಿದ್ದೇನೆ ಎಂಬಂತ ಭಾವನೆ ಇತ್ತು ನನ್ನ ಚಿಕ್ಕಂದಿನಲ್ಲಿ. ಆದ್ರೆ ನನ್ನ 22ನೇ ವಯಸ್ಸಿನಲ್ಲಿ ನಾನು ಯೇಸುಸ್ವಾಮಿಯನ್ನ ಅಂಗೀಕರಿಸಿದಾಗ ಆತ್ಮೀಯ ಅರ್ಥ ಮತ್ತು ನನ್ನ ಒಂದು ಪರಿಸ್ಥಿತಿ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ ಎಂಬುದಾಗಿ ಹೇಳುವಂತ ವಾಕ್ಯ ನನ್ನ ಹೃದಯ ಬಂತು. 2 ಕೊರಿಂಥ 15ನೇ ಅಧ್ಯಾಯ ನೆನೆಸ್ತೇನೆ. ಅದರಲ್ಲೊಂದು ವಾಕ್ಯ ಇದೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಎಂದು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿರುವಂತ ಪೌಲನು ಆ ಕೊರಿಂಥ ಪಟ್ಟಣಕ್ಕೆ ಬರೆಯುವಂತ ಪತ್ರಿಕೆ ಓದುವಾಗ ನಾನು ಆಗ ನೆನೆಸ್ದೆ. ಆ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ನಂಗೆ ಕನ್ನಡ ಸರಿಯಾಗಿ ಗೊತ್ತಿಲ್ಲ. ಎಲ್ರು ನನ್ನನ್ನು ಕೊಂಗ ಅಂತ ಹೇಳ್ತದೆ. ಯಾಕಂದ್ರೆ ನಾವು ತಮಿಳ್ನಾಡಿನಲ್ಲಿ ಹೆಚ್ಚಿದ್ರಿಂದ ನಮ್ಮ ಶಬ್ದಗಳೆಲ್ಲ ಹೆಚ್ಚು ತಮಿಳೇ ಇದ್ದದ್ರಿಂದ ನಮಗೆ ಕನ್ನಡ ಓದ್ಲಿಕ್ಕೆ ಮಾತ್ರ ಬರ್ತಾ ಇತ್ತು ಅಷ್ಟೇ, ಆದ್ರೆ ಮಾತಾಡ್ಲಿಕ್ಕೂ ಗೊತ್ತಿಲ್ಲ. ಹೀಗಾಗಿ ನಮ್ಮ ಭಾಷೆಗಳೆಲ್ಲ ವಿಚಿತ್ರವಾಗಿತ್ತು. ಆದ್ರೆ ಅಲ್ಲಿ ನಾನು ಎಲ್ಲರಿಗೆ ಬಹಳ ಹೆಸರುವಾಸಿ, ಬಹಳ ಒಳ್ಳೆಯವನು ಎಂಬುದಾಗಿತ್ತು. ನನ್ನ ಶಾಲೆಯಲ್ಲಿ ಕೂಡ ಬಹಳ ಒಳ್ಳೆಯವನು. ನನ್ನ ಓದುವಿಕೆ, ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಅಪ್ಪ ಪ್ರಾರ್ಥನೆ ಮಾಡುವಾಗ, ಅಮ್ಮ ಪ್ರಾರ್ಥನೆ ಮಾಡುವಾಗ ನಾವೆಲ್ಲರೂ ಕೈ ಕಟ್ಟಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ವಿ. ಅದ್ರಲ್ಲೆಲ್ಲ ನಾವು ಯಾವ ತಪ್ಪು ಮಾಡಲಿಲ್ಲ ಎಂಬುದಾಗಿ, ಒಳ್ಳೆಯವರು ಎಂಬುದಾಗಿತ್ತು. ಆದ್ರೆ ಯಾವಾಗ ನಾನು ಪ್ರಪಂಚಕ್ಕೆ ಕಾಲಿಟ್ಟನೋ ಆಗ ನೋಡುವಾಗ ನಾನು ಎಂಥ ಪಾಪಿ ಎಂಬುದಾಗಿ ನಾನು ತಿಳಿದೆ. ನನ್ನಲ್ಲಿರುವಂತ ಯೂದನ ಮನಸ್ಸಾಕ್ಷಿ ನಿಮಗೆ ಎಲ್ಲಿವರೆಗಿದೆ ಅಂತ ಒಂದೊಂದರಲ್ಲೂ ನಾನು ಕಂಡುಹಿಡಿಯಲಿಕ್ಕೆ ಶುರು ಮಾಡಿದೆ. ಅಲ್ಲಿದ್ದಂತ ಎಸ್ಟೇಟ್ ನಲ್ಲಿ ಕೆಲಸ ಮಾಡುವಂತ ಕೂಲಿಯವರ ಮಧ್ಯದಲ್ಲಿ, ನಮ್ಮ ಶಾಲೆಗಳಲ್ಲಿ ಓದುವಾಗ ನಮ್ಮ ಶಾಲೆಯಲ್ಲಿ ನಾನು ಮೇಷ್ಟ್ರ ಮಗ ಎಂಬುದಾಗಿ ಹೇಳುವಂಥದ್ದು, ಅಥವಾ ನಮ್ಮ ಅಲ್ಲಿ ಕೂಲಿ ಕೆಲಸ ಮಾಡೋರ ಮಧ್ಯದಲ್ಲಿ ನಮ್ಮಪ್ಪ ಮೇಷ್ಟ್ರು ಅಂತ ಅನ್ನೋವಾಗ ಅದ್ಯಾರು ಅಂದ್ರೆ ಮೇಷ್ಟ್ರ ಮಗ ಅಂತ ಹೇಳೋರು. ಅಂದ್ರೇನು? ಅದರಿಂದ ನಾವು ಒಂದು ಗೌರವವನ್ನು ಹೊಂದಿಕೊಳ್ತಾ ಇದ್ದೇವೆ. ನಮ್ಮ 3 ತಿಂಗಳಿಗೊಂದ್ಸರಿ ತಿಂಗಳಿಗೆ ಒಂದು ಸಾರಿ ಚರ್ಚ್ ಇತ್ತು. ಸುಮಾರು 5-6 ಕಿಲೋಮೀಟರ್ಗಳು ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗುವಾಗ ತಮಿಳ್ನಲ್ಲಿ ಮಾಡ್ತಾ ಇದ್ರು ಪ್ರಸಂಗ, ಒಂದು CSI ಏನೋ ಒಂದು ಚರ್ಚ್. ಅದ್ರಲ್ಲಿ ನಮ್ಗೆ ಏನಿಲ್ಲ, ಹೋಗಿ ಸುಮ್ಮನೆ ಅಟೆಂಡ್ ಮಾಡಿ
ಅಪ್ಪ ಆ ಕಾಣಿಕೆ ಸಮಯದಲ್ಲಿ ಅಪ್ಪ ಕೊಡುವಂತ ಒಂದಾಣೆ, ಎರಡಾಣೆ ಅಥವಾ 6 ಕಾಸು, 3 ಕಾಸು, ಇದನ್ನ ಅವಾಗ ಅದೇ ದೊಡ್ಡ ಕಾಸಲ್ವಾ, ಅದನ್ನ ನಾವು ತೆಗೆದು ಕಾಣಿಕೆ ಡಬ್ಬದೊಳಗೆ ಹಾಕಿದ್ರೆ, ಕಾಣಿಕೆ ಚೀಲಕ್ಕೆ ಹಾಕಿದ್ರೆ ನಾವು ಚರ್ಚ್ ಹೋಗಿ ಬಂದಂತದ್ದು ಏನೂ ಅರ್ಥ ಆಗ್ತಾ ಇರಲಿಲ್ಲ ನಮ್ಗೆ. ಆದ್ರೆ ಸತ್ಯವೇದವನ್ನು ತಿರುಗಿಸಿ ನೋಡುವಾಗ ಮನುಷ್ಯನಿಗೆ ಬರೀ ಆಚಾರ ರೀತಿಯಲ್ಲ, ನನ್ನ ಹುಟ್ಟುವಿಕೆಯಿಂದ ಬರುವಂಥದ್ದಲ್ಲ, ಆದ್ರೆ ನಾನು ಹೃದಯಪೂರ್ವಕವಾಗಿ ದೇವರು ಆತ್ಮೀಯ ರೀತಿಯಲ್ಲಿ ನನ್ನನ್ನು ತಿಳ್ಕೊಳ್ಳುವಂತ ರೀತಿಯಲ್ಲಿ ನಾನು ಯೇಸು ಸ್ವಾಮಿಗೆ ಇರಬೇಕು ಎಂಬುದಾಗಿ ನನ್ನ ಸೆಕ್ಯುಲರ್ ಜಾಬ್ ಬಿಟ್ಟೆ, ನನ್ನ ಕೆಲಸ ಕಾರ್ಯ ಬಿಟ್ಟೆ, ಆರ್ಗನೈಸೇಷನ್ ಅಲ್ಲಿ ಕೆಲವಾರು ಆರ್ಗನೈಸೇಷನ್ ಅಲ್ಲಿ ನಾನು ಡೈರೆಕ್ಟರ್ ಆಗಿದ್ದೆ, ಅದನ್ನು ಬಿಟ್ಟೆ. ನಾನು ಹೆಚ್ಚು ವಿಷಯಗಳನ್ನು ಓದಿದೆ, ಡಿಪ್ಲೊಮಾ ಮಾಡಿದೆ ಮತ್ತು ಪ್ರಪಂಚದ ಅನೇಕ ಕಡೆಗಳಿಗೆ ಹೋಗಿ ಬಂದೆ. ಮತ್ತು ಕರ್ನಾಟಕದಲ್ಲಿ ಎಲ್ಲರೂ ತಿರಸ್ಕರಿಸಿದಂತ ಕೆಲವಾರು ವ್ಯಕ್ತಿಗಳನ್ನು, ಯಾರು ಹೋಗದಂತ ವ್ಯಕ್ತಿಗಳ ಊರಿಗೆ ನಾವು ಹೋಗ್ತಾ ಇದ್ದೆ. ಉದಾಹರಣೆಗೆ ಸಿದ್ದಿ ಸಿಮ್ದಾಗ ಅನೇಕರಿಗೆ ಗೊತ್ತಿದೆ ಅಂತ ಕಾಣ್ತದೆ. ಆಫ್ರಿಕಾದಿಂದ ಬಂದು ಸೆಟ್ಲ್ ಆದಂತರ ಅವರ ಹಳ್ಳಿಗಳಲ್ಲಿ ಯಾರು ಒಳಗಡೆ ಬಿಡ್ತಾ ಇರಲಿಲ್ಲ. ಮತ್ತೆ ಲಂಬಾಣೀಸ್ ಅವರ ಮಧ್ಯದಲ್ಲಿ ಹೋಗ್ತಾ ಇರಲಿಲ್ಲ. ಅದು ಹೆಸರು ಕೂಡ ಮರ್ತು ಬಿಟ್ಟಿದ್ದೀನಿ ನಾನು. ಅಲ್ಲಿ ಹೋಗಿ ಬ್ಯಾಪ್ಟಿಸಮ್ 25 ಜನರಿಗೆ ಬ್ಯಾಪ್ಟಿಸಮ್ ಕೊಟ್ಟೆ. ನಾವು 3 ದಿವಸ ಎಂಬುದಾಗ ಹೋಗುವಾಗ 13 ದಿವಸ ಅಲ್ಲಿಯ ಪಾಸ್ಟರ್ ಹಿಡ್ಕೊಂಡ್ರು ನಾನು ಇರ್ಲಿಕ್ಕೆ. ಮತ್ತೆ ಹೀಗಾಗಿ ಇನ್ನು ಇಲ್ಲಿ ಬರುವಾಗ ಹುಣಸೂರಿನ ಸಮೀಪದಲ್ಲಿ ಹುಣಸೂರು ಅಂತ ಹೇಳ್ತೇನೆ, ಕೊಡಗಿನ ಸಮೀಪದಲ್ಲಿ ಹಕ್ಕಿಪಿಕ್ಕಿಯವರು ಎಂಬುದಾಗಿ ಹೇಳುವಾಗ ಅವರು ಈ ದಿವಸಗಳೆಲ್ಲ ಫಾರಿನ್ಗೆ ಹೋಗಿ ಬರ್ತಾ ಇದ್ದಾರೆ. ಅದು ಅವ್ರು ಮಾಡುವಂತ ತೈಲ ಮುಂತಾದವುಗಳನ್ನು ಮಾರ್ಲಿಕ್ಕೆ ಹೋಗ್ತಾರೆ. ಅವರು ಸುಮಾರು 3,000 ಜನ ಇದಾರೆ, 10-15 ಜನ ಪಾಸ್ಟರ್ಸ್ ಇದಾರಂತೆ. ಮತ್ತೆ ಚಿಕ್ಕಮಗಳೂರ ಕಡೆಗಳಿಗೆ ಹೋಗುವಾಗ ಅಲ್ಲಿ ಚುಂಚನಗಿರಿ ಬೆಟ್ಟ ಹತ್ತಿದ್ರೆ ಅಲ್ಲೆಲ್ಲ ಸೇರ್ತಾ ಇದ್ರು ಒಂದ್ ದಿವಸ. ಅಲ್ಲಿ ಹೇಳುವಾಗ ಒಬ್ಬ ಪಾಸ್ಟರ್ನ ಕರ್ಕೊಂಡು ಹೋದ್ರು, ಪ್ರಸಂಗ ಮಾಡ್ಬೇಕು ಎಷ್ಟು ಜನಕ್ಕೆ ಅಂತ. ಆ ಬೆಟ್ಟದ ತುಂಬಾ ಜನರು ಇರ್ತಾ ಇದ್ರು. ನಾನು ದೇವ್ರ ವಾಕ್ಯನ ಕೊಟ್ಟು ಬರ್ತಾ ಇದ್ದೆ. ಅಲ್ಲೆಲ್ಲ ಹೋಗಿ ಬಂದೆ. ನನಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನನಗೆ 85-86 ವರ್ಷ. ನನ್ನ ಕೈ ಮುರಿದಿದೆ, ಕಾಲು ಮುರಿದಿದೆ, ಕೈಲಿ ಬರೀಲಿಕ್ಕೆ ಆಗ್ತಾ ಇಲ್ಲ, ಓದ್ಲಿಕ್ಕೆ ಕಣ್ಣುಗಳು ಸರಿಯಕ್ಕೆ ಕಾಣ್ತಾ ಇದೆ, ಹೆಚ್ಚೊತ್ತು ಕನ್ನಡಕ ಇಟ್ಟು ಓದಕ್ಕೆ ಆಗ್ತಾ ಇಲ್ಲ, ಹಲ್ಲುಗಳೆಲ್ಲ ಹೋಗಿದೆ. ಊಟ, ನನ್ನ ಮಕ್ಕಳು ನನಗಿಬ್ಬರು ತಾಯಂದಿರಾಗಿ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನ ಮಕ್ಕಳೇ ನನ್ನನ್ನು ಕಾಪಾಡ್ತಾ ಇದ್ದಾರೆ. ಹೀಗಾಗಿ ನನ್ನ ಮೊಮ್ಮಕ್ಕಳಿದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಿದ್ದಾರೆ. ಎಲ್ರೂ ದೇವರ ಭಯಭಕ್ತಿಯಲ್ಲಿದ್ದಾರೆ. ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇರ್ಲಿ, ಒಬ್ಬ ಮನುಷ್ಯನು ಈ ಇಸ್ಕರಿಯೋತ ಯೂದನ ಬೆಳವಣಿಗೆ ಹೇಗಿತ್ತು ಎಂಬುದಾಗಿ ನೋಡುವಾಗ ಅವನ ಮನೋಭಾವವು ಬೆಳವಣಿಗೆಯಲ್ಲೇ ಇತ್ತು. ಉದಾಹರಣೆಗೆ, ನನ್ನ ತಂದೆಯ ಸ್ವಂತ ಊರಿನ ಕಡೆ ಅಂದಿನ ದಿವಸಗಳು ತಮಿಳುನಾಡು ಬಾರ್ಡರ್ನಲ್ಲಿ ಇದ್ದಿದ್ರಿಂದ ಅಲ್ಲಿ ಕೊಲೆ ಮತ್ತೆ ಹೊಡೆದಾಟಗಳು ಮತ್ತು ಊರಿಗೆ ಊರು ಹೊಟ್ಟೆಗಿಚ್ಚುಗಳು, ಬೇರೆ ಬೇರೆ ವಿಷಯಗಳು ಕಾಮನ್ ಆಗಿತ್ತು. ಅದು ಏನು ಅದಕ್ಕೆ ಯಾರ ಇದಿರಲಿಲ್ಲ. ಗವರ್ಮೆಂಟ್ನವರೇ ಅದಕ್ಕೆ ವಿಶೇಷವಾಗಿ ನಮ್ಮ ಒಬ್ಬ ದೊಡ್ಡಪ್ಪನನ್ನ ಲೀಡರ್ ಮಾಡಿ ಇಟ್ಟಿದ್ರು. ನಮ್ಮ ತಾತ ಅದಕ್ಕೆಲ್ಲ ಲೀಡರ್. ನಮ್ಮ ತಾತಗೆ 19 ಮಕ್ಕಳಂತೆ, ಅದ್ರಲ್ಲಿ ನಮ್ಮಪ್ಪ ಒಬ್ಬರೇ ಅಂತ ಯೇಸ್ವಾಮಿಯನ್ನು ಅಂಗೀಕರಿಸಿದ್ದು. ಮಳವಳ್ಳಿಲಿ ಓದಿ ಅಲ್ಲಿಂದ ನೀಲಗಿರಿಗೆ ಬಂದಿದ್ದು. ನಮ್ಮಮ್ಮ ಕೊಳ್ಳೆಗಾಲದಲ್ಲಿ ಓದಿ ಅವರು ಕೂಡ ಮೂಗೂರು ಸಮೀಪದಲ್ಲಿ ನಮ್ಮ ಅಜ್ಜಿ ಅವರು ಸಾಯುವಾಗ ನಾನು ಹೋಗಿದ್ದೆ. ನಮ್ಮ ಅಜ್ಜಿ ಸಾಯುವಾಗ. ಯಾಕೆ ಹೇಳ್ದೆ ಅಂದ್ರೆ, ನಮ್ಮ ಹಿನ್ನೆಲೆಗಳನ್ನ ಹಾಗೆ ನೋಡುವಾಗ ನಮಗೆ ಹಣದ ಆಸೆ ಮತ್ತು ವ್ಯಕ್ತಿಗಳ ಮೇಲಿನ ವ್ಯಾಮೋಹ ಮತ್ತು ನಮ್ಮ ಒಂದು ಸ್ಟ್ಯಾಂಡರ್ಡ್ ಅಥವಾ ನಮ್ಮ ಒಂದು ಮಟ್ಟವನ್ನ ಕಾಯ್ದಿರಿಸಿಕೊಳ್ಳುವಂತ ಆಲೋಚನೆ ನಮಗೆ ಹೋಯ್ತು. ಈ ದಿವಸ ಒಂದು ವೇಳೆ ನಾನು ಬಂಗಾರಪೇಟೆಯಲ್ಲಿದ್ದೆ. ಅಲ್ಲಿ ಈ ದಂಡುಪಾಳ್ಯದ ಕಳ್ಳರು ಅಂತ ಇದ್ರು. ಅವರ ಮಧ್ಯದಲ್ಲಿ ನಾನೊಂದು ಸ್ವಲ್ಪ ಜಮೀನು ತೆಗೆದು ಅಲ್ಲೊಂದು ಆಶ್ರಮ, ಬಿಸಾಡಿದಂತ ಮಕ್ಕಳು, ಬುದ್ಧಿ ಇಲ್ಲದಂಥವ್ರು, ಇಂಥವ್ರಿಗೆಲ್ಲ ಸಾಕಿದೆ. ಅಲ್ಲಿ ಈ ದಿವಸ ನಾನು ಓದುವಾಗ ಅದೆಲ್ಲ ಇಂಪ್ರೂವ್ ಆಗಿದೆ ಈಗ. ಆದ್ರೆ ಈ ದಿವಸದಲ್ಲಿ ನೋಡುವಾಗ ಅವರೆಲ್ಲರೂ ನನ್ನನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅದನ್ನು ನನಗೆ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ಹಿಂದೆ ಇದ್ದಂತ ಅವರನ್ನು ನಾನು ಎತ್ತಿಕೊಂಡು ನಾವು ಮೈಲಿಗಟ್ಲೆ ನಾನು ಸಾಮಂತಂದು ಅವ್ರನ್ನ ಸಾಕಿದ್ದು ನೆನಪು ಬರ್ತದೆ. ನನ್ನ ಮಗಳು ಈಗ ನೋಡ್ತಾ ಇದ್ದಾಳೆ. ಈ ದಿವಸ ನನ್ನ ಮಕ್ಕಳಲ್ಲಿ ಫಾರಿನ್ಗೆಲ್ಲ ಹೋಗಿ ಬರ್ತಾ ಇದ್ದಾರೆ. ಯಾಕೆ ಹೇಳ್ತೇನೆ ಅಂದ್ರೆ, ನಾವು ಇದನ್ನೆಲ್ಲ ನಾನು ಸಂಪಾದಿಸಿದ್ದನ್ನೆಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ನೋಡುವಾಗ, ನಾವು ಬಂಗಾರಪೇಟೆಯಲ್ಲಿ ಮತ್ತೆ ಬೂದಿಕೋಟೆಯಲ್ಲಿ
ಬೇರೆ ಬೇರೆ ಕಡೆಗಳಲ್ಲಿ ನನಗೆ ಸುಮ್ಮನೆ ಕೊಟ್ಟಂತ ಸೈಟ್ಗಳು, ಜಮೀನುಗಳನ್ನ ನಾನು ಅದನ್ನ ಮನಸ್ಸಿಗೆ ತಗೊಳ್ಳಿಲ್ಲ. ಯಾಕೆಂದ್ರೆ ನನಗೆ ಅನುಭವ ಆಯ್ತು. ನಾನು ಅದನ್ನೆಲ್ಲ ತಗೊಂಡು ಒಂದೊಂದು ವೇಳೆ ನಾನು ದೊಡ್ಡ ಸಾಹುಕಾರನಾಗಿ ಹಾಗೆ ಹೀಗೆ ಇರ್ಬೋದು ಎಂದಾಗ ಹೇಳುವಾಗ, ಒಂದು ವೇಳೆ ನಾನು ಕ್ರೈಸ್ತನೇ ಆಗಿದ್ರೂ ಕೂಡ, ಆದ್ರೆ ಇಸ್ಕರಿಯೋತ ಯೂದನ ಮನೋಭಾವ ನನಗಿರ್ತಾ ಇತ್ತೇನೋ. ಈ ದಿವಸದಲ್ಲಿ ನನಗೆ ಆ ಒಂದು ವೇಳೆ ನಮ್ಮ ಅನೇಕ ಜನ ದೇವರ ಸೇವಕರುಗಳ ಮಧ್ಯದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತವನು ನಾನು. ಎಲ್ಲರ ಬಾಯಲ್ಲಿ ಅಣ್ಣಯ್ಯ ಅಣ್ಣ ಅಣ್ಣಯ್ಯ ಅಂತ ಬಂದಿದ್ದೆ ಹೇಗೆ, ಬಾನುಲಿ ಅಣ್ಣಯ್ಯ ರೇಡಿಯೋದಲ್ಲಿ ಮಾತಾಡಕ್ಕೆ ಕನ್ನಡದಲ್ಲಿ ಶುರು ಮಾಡಿದವನು ನಾನು. ಆ ಕನ್ನಡ ಯಾರು ಮಾತಾಡೋರಿಲ್ಲ ಅಂದ್ಬಿಟ್ಟು ಮಕ್ಕಳ ಕಾರ್ಯನು, ಹೀಗಾಗಿ ಬಾನುಲಿ ಅಂದ್ರೆ ರೇಡಿಯೋ, ಅಣ್ಣಯ್ಯ ಬ್ರದರ್, ರೇಡಿಯೋ ಬ್ರದರ್ ಎಂಬುದಾಗಿ ಹೆಸರಿಟ್ರು. ಇಂದು ಕೂಡ ನಾನು ಅಣ್ಣಯ್ಯನಾಗಿ ರೇಡಿಯೋ ಬಿಟ್ಟೆ, ಟಿವಿದು ಬಿಟ್ಟೆ, ಪುಸ್ತಕಗಳು ಬರೆಯೋದು ಬಿಟ್ಟೆ. ನನ್ನ ಕೆಲವಾರು ಪುಸ್ತಕಗಳನ್ನು ಎಲ್ಲಿವರೆಗೆ ಪಬ್ಲಿಷ್ ಆಗಿದೆ ಅಂದ್ರೆ, ಅದು ಡೆಲ್ಲಿಯಲ್ಲಿ ಕೂಡ ನಾನು ಆಕ್ಸೆಪ್ಟ್ ಮಾಡಿ ಅಲ್ಲಿ ನನ್ನನ್ನು ಕರೆದು ಒಬ್ಬ ಎಡಿಟರ್ ಎಂಬುದಾಗಿ ಅವರು ಹಾನರ್ ಮಾಡಿ, ಕರ್ನಾಟಕ, ಕೇರಳ ಮತ್ತು ಮದ್ರಾಸ್ನಲ್ಲಿ ವರ್ಕ್ಶಾಪ್ ಇಟ್ಟು ಅನೇಕರಿಗೆ ಬರೆಯುವಂತೆ ಅವರಿಗೆ ಅಭಿಪ್ರಾಯ ಕೊಡ್ಲಿ ಮಾಡಿದೆ. ಆದ್ರೆ ಈಗ ನನ್ನ ತಲೆಗೆ ಏಟು ಬಿದ್ದಿದ್ದು, ನನ್ನ ಆರೋಗ್ಯ ಕುಂಠಿತವಾಗಿರುವಂಥದ್ದು, ನಾನು ಹೆಚ್ಚು ಪ್ರಯಾಣ ಮಾಡಕ್ ಆಗದೆ ಇರುವಂಥದ್ರ ದೆಸೆಯಿಂದ ನಾನೀಗ ಸುಮ್ಮನೆ ಇದ್ದೇನೆ. ಹೀಗಾಗಿ ನನಗೆ ಹಣದ ಆಲೋಚನೆ ಇಲ್ಲ. ಹಣ ಎಷ್ಟು ಬೇಕಾದ್ರೂ ಸಿಗ್ತದೆ. ನಾನು ಕೇಳಿದ್ರೆ ಅನೇಕರು ಹೇಳ್ತಾರೆ, ನಿಮಗೆ ವಯಸ್ಸಾಗಿದೆಲ್ಲ, ನೀವು ಹೇಳಿ, ನೀವು ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿ ಎಲ್ಲರೂ ಕಳಿಸ್ತಾರೆ ನನಗೆ. ಬೇಡ, ನಾನು ಯಾರ ಹತ್ರ ಕೇಳಲ್ಲ. ನನ್ನ ಮಕ್ಕಳು ಕೂಡ ಇಷ್ಟ ಇಲ್ಲ ಅದು, ಯಾರನ್ನು ಕೇಳುವಂಥದ್ದು ಬೇಡ. ಕೆಲವರು ನಾವು ಅವ್ರ ಹೆಸರು ಇಲ್ಲದೆ ಇದ್ದಂಗೆ ಬ್ಯಾಂಕಲ್ಲಿ ಕೆಲವರು ಸ್ವಲ್ಪ ಸ್ವಲ್ಪ ಹಣ ಹಾಕ್ತಾ ಇದ್ದಾರೆ. ನನಗೆ ಬೇಡ, ನನ್ನ ಮಕ್ಕಳು ನನ್ನ ನೋಡ್ಕೊಳ್ತಾರೆ. ನಾನು ಬೆಳಿಗ್ಗೆ ಕಾಫಿಗೆ, ಟಿಫನು, ಮಧ್ಯಾಹ್ನ ಊಟ, ರಾತ್ರಿ ಊಟ ನೋಡ್ತಾರೆ. ಬಟ್ಟೆಗಳು ಬೇಕಾದಷ್ಟಿದೆ. ಒಂದೊಂದು ವೇಳೆ ಕಳೆದ ನನ್ನ ಹುಟ್ಟಿದ ಹಬ್ಬಕ್ಕೆ ಕೆಲವಾರು ಜನರು ಬಟ್ಟೆಗಳನ್ನು ಕಳಿಸಿದ್ದಾರೆ. ಕೆಲವು ಬಟ್ಟೆಗಳನ್ನು ನಾನು ಬದಲಾಯಿಸೇ ಇಲ್ಲ, ಅಂದ್ರೆ ಹೊಸದಾಗಿ ನಾನು ಹಾಕೇ ಇಲ್ಲ, ಎಲ್ಲ ಹಾಗಾಗಿ ಇದೆ. ಕೆಲವರು ಒಬ್ರು ಬಂದ್ರು ರಾಯಚೂರು ಕಡೆಯಿಂದ, ಒಬ್ಬರು ಬಂದ್ಬಿಟ್ಟು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ನಮ್ಮ ಹಳ್ಳಿ ಸುತ್ತಮುತ್ತ ಬಹಳ ಬಡವರಿದ್ದಾರೆ, ತಗೊಂಡೋಗಿ ಎಂಬುದಾಗಿ ತೆಗೆದು ತೋರಿಸ್ದೆ. ಕಬೋರ್ಡ್ ತೆಗುವಾಗ ಅವರೊಂದಷ್ಟು ಬಟ್ಟೆಗಳನ್ನ, ಶರ್ಟ್ ಪ್ಯಾಂಟ್ಗಳೆಲ್ಲ ತಗೊಂಡೋದ್ರು. ಯಾಕೆ ಹೇಳ್ತೇನೆ ಅಂದ್ರೆ, ಈ ಇಸ್ಕರಿಯೋತ ಯೂದನ ಆಲೋಚನೆ ನನಗಿದ್ರೆ, ಅವನ ಹಾಗೆ ನಾನು ಧಾರ್ಮಿಕ ವ್ಯಕ್ತಿಯಾಗಿದ್ದು ನನಗೆ ನಾನು ನೋಡಿಕೊಳ್ಳುವಾಗಿದ್ರೆ, ಇದು ಯೇಸುಸ್ವಾಮಿ ಹೇಳಿದ್ದು, ನೀವು ದೇವರು ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಇತರರನ್ನ ಪ್ರೀತಿಸಿ. ನಿಮಗೆ ಹೇಳ್ತಾ ಇದ್ದಾನೆ, ನೀವು ಪ್ರೀತಿಸಿರಿ. ಪ್ರೀತಿ ಯೇಸುಸ್ವಾಮಿ ಜನರನ್ನು ನಮಗೆ ಬೆಳಿಗ್ಗೆ ಓದ್ತಾ ಇದ್ದೆ, ಆತನು ಪ್ರೀತಿಸಿ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಬಂದಂತೆ. ಆ ಪ್ರೀತಿ ಎಲ್ಲಿವರೆಗೆ ಎಂಬುದಾಗಿ ಹೇಳುವಾಗ ನಾನು ಅದನ್ನ ನಿಮಗೆ ರೆಫರೆನ್ಸ್ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಿಮಗೆ ಗೊತ್ತಿದೆ, ನೀವು ಹೆಚ್ಚಾದ ರೀತಿ ನಾವು ಎಷ್ಟು ಪ್ರೀತಿ ಮಾಡ್ತೇವೆ, ದೇವರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೇವೆ. ನಾವು ಅದನ್ನ, ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಇಟ್ಟು ಇತರಿಗೆ ಎಷ್ಟು ಪ್ರೀತಿ ಮಾಡ್ತೇವೆ. ನಮ್ಮಲ್ಲಿ ಹುಟ್ಟುವಿಕೆಯ ಅಥವಾ ನಮ್ಮ ಬರ್ತ್, ನಮ್ಮ ಜನ್ಮ ರೀತಿಯ ಎಮೋಷನ್ಸ್ ಅಥವಾ ನಮ್ಮ ಮನೋಸ್ಥಿತಿಗಳನ್ನ ಎಲ್ಲಿವರೆಗೆ ನಾವು ತಾಳ್ಕೊಳ್ತೇವೆ. ಹೌದು, ಕೆಲವು ವೇಳೆ ನಾವು ಕೋಪಗಳು, ನಮಗೆ ಸಿಟ್ಟು ಬರುವಂಥದ್ದು, ನಮಗೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೋವಾಗುವಂಥದ್ದು, ಕೆಲವರಿಗೆ ಸಿಟ್ಟು ಬರುವಂಥದ್ದು ಎಲ್ಲ ಇದೆ. ಆದ್ರೆ ಎಲ್ಲಕ್ಕೂ ಕರ್ತನು ಅಡ್ಡಿ ಆಗುವಂತ ಅಥವಾ ಬ್ರೇಕ್ ಆಗುವಂತ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ನನಗೆ ಸಮಯ ಆಯ್ತು ಅಂತ ನೆನೆಸ್ತೇನೆ ಬ್ರದರ್. ನಾನು ಇದನ್ನ ಇಷ್ಟಕ್ಕೆ ಒಂದಕ್ಕೆ ಮಾತ್ರ, ಇಸ್ಕರಿಯೋತ ಯೂದನ ವಿಷಯದಲ್ಲಿ ಮಾತ್ರ ನಾನು ಹೇಳ್ತೇನೆ. ಇನ್ನೊಬ್ಬ ವಿಷಯ, ಅದು ಸತ್ಯವೇದದಲ್ಲಿ ಅಡಕವಾಗ್ಲಿಲ್ಲವಾದ್ರೂ ಅವನ ಹೆಸರುಗಳಿದೆ. ಅವನ ಹೆಸರುಗಳ ಹಿನ್ನೆಲೆ ನೋಡುವಾಗ, ಇವನಿಗೆ ಇಸ್ಕರಿಯೋತ ಯೂದನಿಗೆ ಇದ್ದಂತ ಇದ್ದದಕ್ಕೂ ಸಂಪೂರ್ಣವಾಗಿ ಆತನು ಇದೇ ಮನೋಭಾವದಿಂದ ಇದ್ದಂಥವನು ಕಡೆಯಲ್ಲಿ ಹೇಗಾದ ಅನ್ನುವಂಥದ್ದು ತಿಳಿಸ್ಲಿಕ್ಕಿದೆ. ಒಟ್ಟಿನಲ್ಲಿ ಇನ್ನು ಒಂದು 2-3 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಒಟ್ಟಿನಲ್ಲಿ ಹೀಗೆ ಹೇಳುವಾಗ, ಇಸ್ಕರಿಯೋತ ಯೂದ, ಆತನು ಎಲ್ಲ ಕಡೆಗಳ ಗೌರವ ಇತ್ತು, ಎಲ್ಲ ಕಡೆಗಿದ್ದ, ಆತನಿಗೆ ಎಲ್ಲರೂ ಪರಿಚಯ ಇದ್ರು, ಎಲ್ಲಾ ಸ್ಥಿತಿಗತಿಗಳಿತ್ತು. ಯೇಸುಸ್ವಾಮಿ ಸಫರ್ ಮಾಡುವಾಗಲೂ ಕೂಡ ಯೋಚನೆ ಮಾಡ್ತಾರೆ, ಈತನಿಗೆ ಶಕ್ತಿ ಇದೆಲ್ಲ, ಬಾಯಿ ತೆರೆದು ಬೇಕಾದಷ್ಟು ದೇವದೂತರು ಬಂದು ಸಹಾಯ ಮಾಡ್ತಾರಲ್ಲ, ಈತನ ವಾಸಿ ಮಾಡುವಾಗ ಈತನಿಗೆ ಬೇಕಾದಂತ ಶಕ್ತಿ, ಬೇಕಾದಂತ ಎಲ್ಲ ಅನುಕೂಲ ಇದೆ. ಈತನಿಗೆ ಒಂದು ವೇಳೆ ಆತನು ಅನುಭವಿಸುವಂತ ಶ್ರಮೆಗಳು ಆತನು ಸಹಿಸ್ಕೊಳ್ಬಹುದು, ಯಾಕಂದ್ರೆ ಆತನು ಎಲ್ಲರ ನೋವುಗಳನ್ನು ತಿಂದಂತವನು.
ಆತನ ಶಿಲ್ಬೆ ಹಾಕುವಾಗ ನಿಜವಾಗಿ ಆತನಿಗೆ ನೋವಾಯ್ತಾ? ಎಲ್ಲವನ್ನ ಯೋಚನೆ ಮಾಡಿರ್ಬೋದು. ಆದ್ರೆ ಆತನಿಗೆ ಮರಣದಂಡನೆ ಕೊಟ್ಟಾಗ ಆಗ ಅರಿವಾಯ್ತು. ಅಯ್ಯೋ! ನಾನು ಎಂಥವನನ್ನು ಕೊಂದೆ, ಎಂಥವನಿಗೆ ನಾನು ಶಿಷ್ಯನಾಗಿದ್ದೆ. ಏನ್ ಮಾಡಿದ್ನಂತೆ, ಹೋಗಿ ನೇಣು ಹಾಕಿಕೊಂಡಂತೆ. ನೇಣು ಹಾಕಿಕೊಂಡಾಗ ಅದರ ಅರ್ಥವೇನು? ತಾನು ಪಡೆದಂತ 30 ಬೆಳ್ಳಿ ನಾಣ್ಯವನ್ನು ತೆಗೆದು ಮಹಾಯಾಜಕನಿಗೆ ಹಿಂದೆ ಕೊಡೋಕೆ ಅವನು ಕೂಡ ತಗೊಳ್ಳಿಲ್ಲ. ಇದು ಕೊಡಲ್ಲ, ನಿನ್ಗೆ ಜವಾಬ್ದಾರಿ ಕೊಟ್ಟಿದ್ದು ಆತನ ಹಿಡ್ಕೊಡ್ತೀನಿ ಅಂತ, ನೀವು ನೀನ್ ಇಟ್ಕೋ, ಅದನ್ನ ತಗೊಳಲ್ಲ. ನಾವು ಕರ್ತನ ಇದಕ್ಕೆ ಹಾಕುವುದಿಲ್ಲ. ಅದ್ರ ಪರದೇಶಿಗಳಿಗೆ ಸ್ಮಶಾನವಾಗಿ ಅಥವಾ ಒಂದು ಗೋರಿಯನ್ನಾಗಿ ಅವ್ರು ಮಾಡಿದ್ರಂತೆ. ಈತನು ಮಾಡಿದ್ದೇನಂದ್ರೆ ಕಡೆಯವರೆಗೂ ಆಲೋಚನೆ ಮಾಡ್ದ. ಈತನು ಒಂದು ವೇಳೆ ಹೋಗಿ ಯೇಸು ಸ್ವಾಮಿಗೆ ಆ ಸಂದರ್ಭದಲ್ಲಿ, ಸ್ವಾಮಿ ನೀನು ಶಿಲುಬೆ ಮೇಲೆ ಅನುಭವಿಸಿದ್ದು, ನೀನು ಸದೃಢನಾಗಿ ಅನುಭವಿಸಿದ್ದಿ, ನಿನ್ಗೆ ಯಾವ ನೋವು ಆಗಿರ್ಲಿಕ್ಕಿಲ್ವೇನೋ, ಯಾಕಂದ್ರೆ ನೀನು ಅನೇಕ ನೋವುಗಳನ್ನು ತೆಗೆದಿ, ನಿನಗೂ ನೋವಾಗದಂತೆ ಜನರಿಗೆ ಪ್ರದರ್ಶನ ಮಾಡುವಂತೆ ನೀನು ಇಟ್ಟಿದ್ದೆ ಅಂದ್ಕೊಂಡೆ. ಸ್ವಾಮಿ ನಿನಗೆ ಮರಣದಂಡನೆ ಕೊಟ್ಟಿದ್ದಾರೆ ಸ್ವಾಮಿ, ನಾನು ತಪ್ಪು ಮಾಡಿದ್ದೆ, ನಾನು ನಿನ್ನನ್ನು ಪರೀಕ್ಷೆ ಮಾಡಬಾರ್ದಾಗಿತ್ತು, ಅಥವಾ ನನ್ನತನವನ್ನು ನಾನು ಅರ್ಥಗೊಳ್ಳಬೇಕಾಗಿತ್ತು, ನಾನು ಕ್ಷಮಿಸಿದ್ದೇನೆ ಸ್ವಾಮಿಗೂ ಅಂತೇಳಿ ಯೇಸು ಸ್ವಾಮಿನ ಕೇಳಿದ್ದಿದ್ರೆ ಯೇಸು ಸ್ವಾಮಿಯ ಕಡೆಗಳಿಗೆ ಆತನ ಕ್ಷಮಾಪಣೆ ಕೊಡ್ತಾ ಇದ್ರು. ಆತನ ಅದರ ಬದಲಾಗಿ ಆತನು ನೇಣು ಹಾಕಿಕೊಂಡ. ಅಲ್ಲಿ ಕೂಡ ಆತನು ಸಾಯ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿಂದ ಬಿದ್ದು ಹೊಟ್ಟೆ ಹೊಡ್ಕೊಂಡು ಎಲ್ಲ ಈ ಹೈವೇನಲ್ಲಿ ನಾಯಿ ಸಿಕ್ಕೊಂಡ್ರೆ ಹೇಗೆ ಸಾಯ್ತ ಹಾಗೆ ಎಲ್ಲವನ್ನ ಹೊರಗಡೆ ಹಾಕೊಂಡು ಆತನ ಸತ್ತ ಎಂಬುದಾಗಿ ನೋಡ್ತೇವೆ. ಆತನು ಈ ದಿವಸ ನಮಗೆ ತಿಳಿಸಿಕೊಡುವಂಥದ್ದೇನೆಂದ್ರೆ, ನನ್ನ ಸ್ವಂತ ಪ್ರಯತ್ನ, ಸ್ವಂತ ವಿದ್ಯೆ, ಅಥವಾ ನನ್ನ ಸ್ವಂತ ಸ್ಟ್ಯಾಂಡರ್ಡ್, ಅಥವಾ ನನ್ನ ಸ್ವಂತ ಪರಿಸ್ಥಿತಿ, ಪರಿಜ್ಞಾನಗಳಲ್ಲ. ಇಸ್ಕರಿಯೋತ ಯೂದನ ಹಾಗೆ ನಾನೊಂದು ವೇಳೆ ಆ ಮನೋಭಾವ ನನಗಿರೋದಾಗಿದ್ರೆ ದಯಮಾಡಿ ಕ್ಷಮಿಸು ಸ್ವಾಮಿ. ಪೇತ್ರನು ಹೇಗೆ ಸ್ವಾಮಿ ನನ್ನ ಸ್ವಾಮಿ ನನ್ನ ದೇವರೆಂಬುದಾಗಿ ಒಪ್ಪಿಕೊಂಡು, ಹೇಗೆ ಒಂದು ಕಾಲದಲ್ಲಿ ಆತನು ಯೇಸು ಸ್ವಾಮಿಯನ್ನು ನಂಬಲಿಲ್ಲ. ಸ್ವಾಮಿ ನಿನಗೆ ಏನ್ ಬೇಕಾದ್ರೆ ನನ್ನ ಪ್ರಾಣವನ್ನು ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಸ್ವಾಮಿ ಎಂಬುದಾಗಿ ಹೇಳುವಾಗ, ಆತನನ್ನು ಹಿಡಿಯಲಿಕ್ಕೆ ಬಂದಾಗ ಆತನು ಹೇಳ್ದ, ನನ್ನನ್ನು ಶಿಲುಬೆಯಲ್ಲಿ ತಲೆ ಕೆಳಗಾಗಿ ಹಾಕಿ ಕಾಲುಗಳನ್ನು ಮೇಲಾಕಿ ಯೇಸು ಸ್ವಾಮಿ ಪಾದಗಳಿಗೆ ನನ್ನ ತಲೆಯನ್ನು ಹಾಕಿ ಅಂತ ಶಿಲ್ಬೆಗೆ ಹಾಕಿಸ್ಕೊಂಡು ಸತ್ತ ಎಂಬ ಚರಿತ್ರೆಯಲ್ಲಿ ಓದ್ತೇವೆ. ಅಥವಾ ದಾವಿದನ ಹಾಗೆ ನೋಡುವಾಗ, ದಾವಿದನು ನಮ್ಮ ಹಾಗೆ ಅನೇಕ ಶೋಧನೆಗಳಿಗೆ ಒಳಗಾದ. ಆತನ ಅಧಿಕಾರವನ್ನು ಮಾಡಿದ, ಕುರುಬನಾಗಿದ್ದಂಥವನು ರಾಜನಾಗಿದ್ದನು, ಇನ್ನೂ ಮಹತ್ತರವಾದಂತ ರಾಜನಾದ. ಅದಾದ ನಂತರ ಮಕ್ಕಳು ಬಹಳ ಜ್ಞಾನಿಗಳಾಗಿದ್ರು, ಸೊಲೊಮೋನು, ಅಬ್ಷಾಲೋಮನು, ಅಮೋನನು ಮುಂತಾದವರು. ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ತಾನು ಬಿದ್ದು ಹೋದ, ತಾನು ಶೋಧನೆಯಲ್ಲಿ ಬಿದ್ದಾಗ ಆತನು ನಾನು ರಾಜನಾಗಿದ್ದೇನೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಆಗಿನ ಕಾಲದಲ್ಲಿ ರಾಜರುಗಳು ಎಷ್ಟೋ ಜನರನ್ನ ಹೆಂಡತಿಯರನ್ನಾಗಿ ಮಾಡಿಕೊಳ್ಬಹುದಾಯ್ತು. ಸೊಲೊಮೋನ್ 1,000 ಜನರನ್ನ ಆತನು ಮದುವೆ ಆದ ಎಂಬುದಾಗಿ ನೋಡ್ತೇವೆ. ಆದ್ರೆ ಆತ ಅಷ್ಟೊಂದು ಜ್ಞಾನೋಕ್ತಿಗಳು, ಪರಮಗೀತೆಗಳು, ಪ್ರಸಂಗಿ ಮುಂತಾದವುಗಳು ಬರೆಯುವಾಗ, ಪ್ರಸಂಗಿ ಅಲ್ಲ, ಪರಮಗೀತೆಗಳು, ಪ್ರಸಂಗಿ ರೈಟ್, ಮತ್ತು ಜ್ಞಾನೋಕ್ತಿಗಳನ್ನು ಬರೆದು ಹೆಸರುವಾಸಿಯಾದಂಥ ಜ್ಞಾನಿ ಆತ. ಆದ್ರೆ ಆತನ ಮರಣನ ಕುರಿತು ನನಗೂ ಎಲ್ಲ ಓದ್ತಾ ಇರುವಾಗ ಆತನ ತನ್ನ ಸಭಿಕರ ಎದುರಿಗೆ ತಲೆ ಕೆಳಕಾಗಿ ಸಿಂಹಾಸನದ ಹತ್ರ ತಲೆ ಕೆಳಕಾಗಿ ಸತ್ತು, ದೇವರೇ ನೀನು ಮಹಾಶ್ರೇಷ್ಠ ಸ್ವಾಮಿ, ನಿನ್ನ ಮುಂದೆ ನಾನು ಏನಿಲ್ಲ ಎಂಬುದಾಗಿ ನನ್ನನ್ನು ಒಪ್ಪಿಕೊಂಡು ಆತನ ಮುಂದೆ ಅಡ್ಡ ಎಂಬುದಾಗಿ. ಪ್ರಿಯರೇ, ನಾನು ಮುಗಿಸ್ತೇನೆ. ಸಮಯ ನನ್ನ ಹತ್ರ ಮಾತಾಡ್ತಾ ಇರ್ತೇನೆ, ಆದ್ರೆ ನಿಮ್ಮ ಸಮಯಕ್ಕೆ ನಾನು ತಗ್ಗಿಸಿಕೊಳ್ತೇನೆ. ಒಂದು ವೇಳೆ ಇನ್ನೊಂದು ಅವಕಾಶ ಕೊಟ್ರೆ ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತಾಗಿ ಹೇಳೋದು, ಅದು ಬಹಳ ವಿಚಿತ್ರವಾದ. ಈತನ ಆಪೋಸಿಟ್ ವ್ಯಕ್ತಿ, ಈತನ ಸತ್ಯವೇದಲ್ಲಿಲ್ಲ, ಆದ್ರೆ ಚರಿತ್ರೆಗಳಲ್ಲಿದ್ದು. ನನ್ನ ಫ್ರಾಂಕ್ಲಿನ್ ಗ್ರಹಮ್ ಎಂಬಂತವ್ರು, ಬಿಲ್ಲಿ ಗ್ರಹಮ್ ಅವರ ಮಗ ಫ್ರಾಂಕ್ಲಿನ್ ಗ್ರಹಮ್ ಎಂಬವರು ಒಂದು ಆರ್ಟಿಕಲ್ ಬರೆದಿದ್ರು, ಯಾವಾಗ್ಲೂ ಓದಿದ್ದು, ಬಹಳ ಒಂದು 20-25 ವರ್ಷದ ಹಿಂದೆ. ಅದರಲ್ಲಿ ಕೆಲವಾರು ಸನ್ನಿವೇಶಗಳನ್ನು ತಿಳಿಸ್ತಾರೆ. ಅದನ್ನು ಕುರಿತು ಆಲೋಚನೆ ಮಾಡುವಾಗ ನನ್ನ ಹೆಸರು ಫ್ರಾಂಕ್ಲಿನ್, ಆದ್ರೆ ನಾನು ಹೇಗೆ ಬಿಲ್ಲಿ ಗ್ರಾಮ್ಗೆ ಬಹಳ ಬಲಿಷ್ಠನಾಗಿದ್ದೇನೆ? ಇಲ್ಲ. ಅದು ಬರೆದದ್ದು ಈ ವ್ಯಕ್ತಿಯ ಕುರಿತಾಗಿ ಬರೆದ್ರು. ಇನ್ನೊಬ್ಬ ವ್ಯಕ್ತಿ, ಇನ್ನೊಮ್ಮೆ ನಾನು ಮಾತಾಡ್ತೇನೆ ಎಂದು ಆತನ ವ್ಯಕ್ತಿಯನ್ನು ಕುರಿತಾಗಿ ಬರೆದಿದ್ರು, ವಿವರವಾಗಿ ಬರೆದು ಚಾರಿತ್ರಿಕ ಹಿನ್ನೆಲೆಯನ್ನಿಟ್ಟು ಬರೆದ್ರು. ಸತ್ಯದಲ್ಲಿ ಅವನ ಹೆಸರು ಬರೀ ಅವನು ದರೋಡೆಗಾರ ಯೂದನು ಯೇಸು ಸ್ವಾಮಿನ
ಯೇಸುಸ್ವಾಮಿಗೆ ದ್ರೋಹಿ ದ್ರೋಹಿ ಅಂತ ಬರೀ ಕೆಟ್ಟ ಹೆಸರುಗಳನ್ನು ಮಾತ್ರ ನಾವು ಓದ್ತೇವೆ. ಆದ್ರೆ ಅವರ ಹಿನ್ನೆಲೆಗಳನ್ನು ಅವರು ಅವರು ಅನುಭವಿಸುವಂತ ಆ ಕೆಟ್ಟ ಅಂಶಗಳು ನಮ್ಮಲ್ಲಿದೆ. ನನ್ನಲ್ಲಿ ಇಸ್ಕರಿಯೋತ ಯೂದನ ಮನೋಸ್ಥಿತಿ ಇರ್ಬೋದು, ಅಥವಾ ನನ್ನ ನಡತೆಯಲ್ಲಿರ್ಬೋದು, ಅಥವಾ ದೇವರ ದೃಷ್ಟಿಯಲ್ಲಿ ಅದು ಆ ನನ್ನ ಕಣ್ಣಿಗೆ ಕಾಣದೆ ಹೋಗುವ ಅದು ದೇವರ ದೃಷ್ಟಿಯಲ್ಲಿ ಆಗಿರ್ಬೋದು. ಮತ್ತೆ ಅದು ಆಗಿದ್ದಾಗ ದೇವರೇ ನನ್ನ ಮನಸ್ಸನ್ನು ಇವನು ದಾವೀದನು ಹೇಳ್ದಂತೆ, ದೇವ ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀನಿ. ನಾನು ಹೇಳುವುದು ಕುಳಿತುಕೊಳ್ಳುವುದು ನಿನ್ಗೆ ಗೊತ್ತಿದೆ. ದೂರದಿಂದಲೇ ನನ್ನ ಆಲೋಚನೆ ಬಲ್ಲವನಾಗಿದ್ದೆ. ನನ್ನ ಸನಾತನ ಮಾರ್ಗದಲ್ಲಿ ನಡೆಸು ದೇವ ಎಂಬುದಾಗಿ 51ನೇ ಕೀರ್ತನೆಯಲ್ಲಿ ಆತನು ಬೇಡಿಕೊಂಡಂತ 139ನೇ ಕೀರ್ತನೆಯಲ್ಲಿ ಬೇಡಿಕೊಂಡಂತ ರೀತಿಯಲ್ಲಿ ನನ್ನನ್ನು ಪರೀಕ್ಷಿಸು ಸ್ವಾಮಿ, ನನ್ನನ್ನು ಪರೀಕ್ಷಿಸು. ನಿನ್ನ ದೃಷ್ಟಿಯಲ್ಲಿ ನನ್ನನ್ನು ಪರೀಕ್ಷಿಸಿಕೊಂಡು ನಾನು ನಿನಗೆ ತಗ್ಗಿದವನಾಗಿ ನಡೀಲಿಕ್ಕೆ ಸಹಾಯ ಮಾಡು ಸ್ವಾಮಿ ಎಂಬುದಾಗಿ ನಾನು ಕೇಳುವಾಗ ಕರ್ತನು ಖಂಡಿತವಾಗಿ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುವಂತೆ ಆತ ನಡೆಸ್ತಾನೆ. ಇತರಿಗಾಗಲ್ಲ, ನನ್ನನ್ನ ಕರ್ತನ ಎದುರಿಗೆ ನನ್ನನ್ನು ಪರೀಕ್ಷಿಸಿಕೊಂಡು ನಡೆಯುವಂತೆ ಮಾಡ್ತಾನೆ. ದೇವ್ರ ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಡ್ಲಿ. ಒಂದು ವೇಳೆ ಇದರಲ್ಲಿ ಏನಾದ್ರೂ ನಾನು ಅತಿಯಾಗಿ ಮಾತಾಡಿ ದಯಮಾಡಿ ಕ್ಷಮಿಸಿ. ಆದ್ರೆ ನನ್ನ ಉದ್ದೇಶವನ್ನು ನೀವು ತಿಳಿದ್ರೆ, ಆ ದೃಷ್ಟಿ ಇಟ್ಟು ನೀವು ಈ ಸತ್ಯದ ಅಂಶಗಳನ್ನು ನೀವು ಓದುವಾಗ ನಿಜವಾಗಿ ಕರ್ತನ್ ನಿಮಗೆ ಆಶೀರ್ವದಿಸಿ ಕೊಡ್ತಾನೆ. ನಾನು ಒಬ್ಬನೇ ಕೂತ್ಕೊಂಡು ಯಾರು ಬಹಳ ಮಾತಾಡುವಂತವನು, ಆದ್ರೆ ಕೂತು ಮಾಡುವಾಗ ನನ್ನ ಮನೋಪರಿಸ್ಥಿತಿಯಲ್ಲಿ ಇರ್ತದೆ. ಆದ್ರೆ ನನ್ನ ಮನಸ್ಸು ಕರ್ತನ ಸಾನ್ನಿಧ್ಯದಲ್ಲಿರ್ತದೆ. ಆಗ ನನ್ನ ಪ್ರತಿಯೊಂದೊಂದು ಚಿಕ್ಕ ಚಿಕ್ಕ ತಪ್ಪುಗಳು ಕರ್ತನ ಕೊಡಿಸ್ತಾನೆ. ಬಹಳ ಕೋಪಿಸ್ತ, ಆದ್ರೆ ಆ ಕೋಪ ಎಲ್ಲವನ್ನು ತೊಲಗಿಸಿ ಕರ್ತನ ಸನ್ನಿಧಿ ಬರ್ತಾನೆ. ದೇವರು ನನ್ನನ್ನು ಆ ರೀತಿಯಾಗಿ ನಡೆಸ್ತಾನೆ. ದೇವರು ನಿಮ್ಮನ್ನು ಆ ರೀತಿಯಾಗಿ ನಡೆಸಲಿ. ದೇವರು ಈ ಸಂದರ್ಭ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆ.